ವಿದ್ಯಾರ್ಥಿಗಳೇ, ಇಂದಿನ ವಿಜ್ಞಾನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನೀವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಅಧ್ಯಾಯದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಬಳಕೆ ಮಾಡುವಂತಹ ಕಾರ್ಬನಿಕ್ ಸಂಯುಕ್ತಗಳು ಯಾವ್ಯಾವು, ಅವುಗಳ ಪ್ರಾಮುಖ್ಯತೆ ಏನು, ಕಾರ್ಬನ್ ಸಂಯುಕ್ತಗಳಲ್ಲಿ ಉಂಟಾಗುವಂತಹ ಬಂಧ, ಯಾವ ಬಂಧ ಉಂಟಾಗುತ್ತೆ ಕಾರ್ಬನ್ ಸಂಯುಕ್ತಗಳಲ್ಲಿ ಹೇಳಿದಮ್ಮ ಗೌರಮ್ಮ? ಸಾವೆಲೆನ್ಸೆ ಬಂಧ ಉಂಟಾಗುತ್ತದೆ. ಆ ಸಾವೆಲೆನ್ಸೆ ಬಂಧಗಳಲ್ಲಿ ಮತ್ತೆ ಎಷ್ಟು ಪ್ರಕಾರಗಳ ಬಂಧಗಳಿದಾವೆ ಅಂತ ತಿಳ್ಕೊಂಡಿದ್ರಿ? ಅವ್ಯಾವ್ಯಾವದಮ್ಮ? ಒಂದು ಸಾವೆಲೆನ್ಸೆ ಬಂಧ ಯಾವ್ದಿಂದ ಉಂಟಾಗುತ್ತೆ ಬೇಗ? ಯಾವ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗುತ್ತಾ ಹಂಚಿಕೆ ಆಗುತ್ತಾ ಸಾವೆಲೆನ್ಸೆ ಬಂಧಗಳಲ್ಲಿ? ಹೇಳ್ಬೋದು ಯಾವ ರೀತಿ ಉಂಟಾಗುತ್ತೆ ಕಾರ್ಬನ್ ಸಂಯುಕ್ತಗಳಲ್ಲಿ ಸಹವೆಲೆನ್ಸಿಯ ಬಂಧ? ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುತ್ತೆ ಅಂತ ಒಂದು ಏಕಬಂಧ ನೋಡಿದ್ರಿ ಅಲ್ವಾ? ಯಾವ್ದು ಏಕಬಂಧ ನೋಡಿದ್ರಿ? ಮೊದಲನೇದಾಗಿ ಹೈಡ್ರೋಜನ್ ಪರಮಾಣುವಿನಲ್ಲಿ ಒಂದು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಯಾವ ಬಂಧ ಉಂಟಾಗಿತ್ತು? ಏಕಬಂಧ. ಅದೇ ರೀತಿ ಆಕ್ಸಿಜನ್ ಅಣುವಿನಲ್ಲಿ ಆಕ್ಸಿಜನ್ ಎರಡು ಪರಮಾಣುಗಳ ನಡುವೆ ಯಾವ ಬಂಧ ಇದೆಯಮ್ಮ? ಎದ್ದಿದ್ಕೊಂಡು ಒಬ್ಬರೇ ಇರಬೇಕು. ಅಂದ್ರೆ ಎಷ್ಟು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ? ಎರಡು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ ಅಂತ ಓದಿದ್ರಿ. ಹಾಗೇನೆ ನೈಟ್ರೋಜನ್ ಅಣು 8 ಅಂದ್ರೆ ನೈಟ್ರೋಜನ್ ಅಲ್ಲಿ ಮುಖ್ಯವಾಗಿ ಇಲ್ಲಿ ನೈಟ್ರೋಜನ್ ಅಣುವಿನಲ್ಲಿರುವಂತಹ ಬಂಧ ಮಾನಸ ತ್ರಿಬಂಧ ಇರೋದನ್ನ ಓದಿದ್ರಿ. ಅಂದ್ರೆ ಅಲ್ಲಿ ಎಷ್ಟು ಜೊತೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುತ್ತೆ ಅಂತ ಹೇಳಿದ್ವಿ? ಹೇಳ್ಬೇಕು ಜೋರಿಗೆ. 3 ಜೊತೆ ಏನು ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಬಂಧ ಉಂಟಾಗುತ್ತೆ ಅಂತ ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲ ಆಗಲೇ ಓದಿದ್ದೀರಾ ಮಕ್ಕಳೇ. ಈಗ ನೀವು ಹಿಂದಿನ 9ನೇ ತರಗತಿಯಲ್ಲಿ ಆವರ್ತ ಕೋಷ್ಟಕದ ಬಗ್ಗೆ ಕಲ್ತಿದ್ರಲ್ವಾ? ಆವರ್ತ ಕೋಷ್ಟಕದಲ್ಲಿ ಏನು ಪಟ್ಟಿ ಮಾಡೋದನ್ನು ನೋಡಿದ್ರಮ್ಮ? ಆವರ್ತ ಕೋಷ್ಟಕ ಚಾರ್ಟ್ ತೋರಿಸಿದ್ವಲ್ಲ, ಅದ್ರಲ್ಲಿ ಏನು ಪಟ್ಟಿ ಇದೆ? ಪರಮಾಣುಗಳಿಂದ ಆಗಿರುವ ವಸ್ತುಗಳಿಗೆ ಏನು ಕರಿತೀವಿ? ಕರಿತೀವಿ. ಈ 118 ಧಾತುಗಳಲ್ಲಿ ಮುಖ್ಯವಾಗಿ ನೋಡಿ, ಇನ್ನೊಮ್ಮೆ ಇದು ಆವರ್ತ ಕೋಷ್ಟಕ ಚಾರ್ಟ್ ನೋಡಿ ನೀವು. ಪಡಸರಿಯಲ್ಲಿ ಕಡೆ ಹಾಕೋಣ ಇದನ್ನ. ಇಬ್ರು ಬರ್ರಿ ಮಕ್ಕಳೇ, ನಿಮ್ ಚಾರ್ಟ್ ನೋಡಿದ್ರೆ ನೀವು 9ನೇ ತರಗತಿಯಲ್ಲಿ ಇದನ್ನ ನಾವು ಎಂತ ಚಾರ್ಟ್ ಅಂತ ಕರಿತೀವಿ? ಆವರ್ತ ಕೋಷ್ಟಕ ಅಂತ ಕರಿತೀವಿ. ಆವರ್ತ ಕೋಷ್ಟಕದಲ್ಲಿ ಪಟ್ಟಿ ಮಾಡಿದಲ್ಲ, ಎಂತ ವಸ್ತುಗಳು ಪಟ್ಟಿ ಮಾಡಿದಾರ ಗೌರಮ್ಮ? ಹೇಳ್ಬೇಕು. ಧಾತುಗಳನ್ನ ಆವರ್ತ ಕೋಷ್ಟಕದಲ್ಲಿ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಷ್ಟು ಧಾತುಗಳಿದೆ? ಪೂಜೆಗಳನ್ನು ಒಟ್ಟು ಎಷ್ಟು ಧಾತುಗಳಿವೆ ಆವರ್ತ ಕೋಷ್ಟಕದಲ್ಲಿ? 118. ವೆರಿ ಗುಡ್. 118 ಧಾತುಗಳನ್ನ ಪಟ್ಟಿ ಮಾಡಿದ್ದಾರೆ. 118 ಧಾತುಗಳಲ್ಲಿ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ 118 ಧಾತುಗಳಲ್ಲಿ ಬಹಳ ವಿಶೇಷವಾದಂತಹ ಹೆಚ್ಚು ಸಂಯುಕ್ತಗಳು ಮಾಡುವಂತಹ ಪ್ರಮುಖವಾದ ಧಾತು ಯಾವುದಪ್ಪ ಅಂದ್ರೆ ಕಾರ್ಬನ್. ಆವರ್ತ ಕೋಷ್ಟಕದಲ್ಲಿ ಕಾರ್ಬನ್ ಎಲ್ಲಿದೆ ಅಂದ್ರೆ ಬಂದು ತೋರಿಸ್ಬೇಕು. ಯಾರು ತೋರಿಸ್ತೀರಾ? ಕಾರ್ಬನ್ ಸಂಕೇತ ಏನು? ಸೊ 16ನೇ ಕಂಬಲ್ಸನ್ನಲ್ಲಿದೆ ಕಾರ್ಬನ್. ಇದು ಅಲೋಹ ಧಾತುವಾಗಿದೆ. ಈ 118 ಧಾತುಗಳಲ್ಲಿ ಕಾರ್ಬನ್ ಬಹಳ ವಿಶಿಷ್ಟವಾದ ಗುಣವನ್ನು ಹೊಂದಿದೆ ಅಂತ ಈಗಾಗಲೇ ತಿಳ್ಕೊಂಡಿದ್ವಿ ಅಲ್ವಾ? ಸೊ ಇದರಲ್ಲಿ ನಾವೀಗ ಅದರಲ್ಲಿ 3 ವಿಶಿಷ್ಟ ಗುಣಗಳು ಯಾವ್ದಪ್ಪ ಅಂತ ಆಗಿದೆ ಈಗಾಗಲೇ ನಿಮಗೆ. ಯಾವ್ಯಾವುದು? ಕಾರ್ಬನ್ 3 ವಿಶಿಷ್ಟವಾದ ಗುಣಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಸರಪಳಿ ರಚನೆಗಳು ಉಂಟು ಮಾಡುವಂತ ವಿಶಿಷ್ಟ ಗುಣ ಹೊಂದಿದೆ. ಅದಕ್ಕೆ ಅಂತ ಕರೀತಾರಮ್ಮ ಗೌರಮ್ಮ? ಕೆಟನೀಕರಣ ಅಂತ ಕರೀತಾರೆ. ಹಾಗೂ ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಅಂತ ಹೇಳಿದ್ವಿ? 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಎಂತ ವೇಲೆನ್ಸಿ ಧಾತು? ಚತುರ್ವೇಲೆನ್ಸಿ ಧಾತುವಾಗಿದೆ. ಯಾವುದು? ಕಾರ್ಬನ್. ಅದೊಂದು ವಿಶಿಷ್ಟ ಗುಣ. ಅರ್ಥ ಆಯ್ತಾ? ಹೀಗೆ ಕಾರ್ಬನ್ ಬೇರೆ ಧಾತುಗಳಿಗೆ ಹೋಲಿಸಿದ್ರೆ ಕಾರ್ಬನ್ ಹೈಡ್ರೋಜನ್ ಜೊತೆಗೆ, ಆಕ್ಸಿಜನ್ ಜೊತೆಗೆ ಮತ್ತು ನೈಟ್ರೋಜನ್ ಜೊತೆಗೆ ಹೀಗೆ ಅನೇಕ ಹೆಚ್ಚು ಧಾತುಗಳೊಂದಿಗೆ ಬಂಧಗಳನ್ನು ಉಂಟು ಮಾಡೋದ್ರೊಂದಿಗೆ ಅನೇಕ ಸಂಯುಕ್ತಗಳನ್ನ ಉಂಟು ಮಾಡುತ್ತದೆ. ಅರ್ಥ ಆಯ್ತಾ ಮಕ್ಕಳ? ಈಗ ಕಾರ್ಬನ್ ನಿಸರ್ಗದಲ್ಲಿ ಹೇಗೆ ಉಂಟಾಯಿತು
ಕಾರ್ಬನ್ನ ಕಥೆಯನ್ನು ಒಂದು ಕಾರ್ಬನ್ ಉಂಟಾಗೋದ್ರ ಬಗ್ಗೆ ಒಂದು ಕಥೆಯ ಮೂಲಕ ನಾವು ತಿಳ್ಕೊಳ್ಳೋಣ. ಸೊ ನಿಮ್ಗೆ ಗೊತ್ತಿದೆ, ಸುಮಾರು ಮಿಲಿಯನ್ ವರ್ಷಗಳ ಹಿಂದೆ ಬೃಹದಾಕಾರದ ಜೀವಿಗಳು ಭೂಮಿಯ ಮೇಲೆ ವಾಸವಾಗಿದ್ವು ಅಂತ ಕೇಳಿದ್ರಲ್ವಾ? ಆ ಜೀವಿಗಳ ಹೆಸರು ಯಾರಿಗಾದ್ರು ನೆನಪಿದೆಯಾ? ಡೈನೋಸಾರ್ಗಳು ಅಂತ ಕೇಳಿದ್ರಲ್ವಾ? ಸೊ ಸುಮಾರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲೆ ಕಾಣಿಸಿಕೊಂಡಂತ ಬೃಹದಾಕಾರದ ಡೈನೋಸಾರ್ಗಳು ಏನು ವಾಸವಾಗಿದ್ವಲ್ಲ, ಅವು ನಾಶವಾಗುವುದು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕಾರ್ಬನ್ ಯಾವುದೇ ರೀತಿ ಬದಲಾವಣೆ ಹೊಂದದೇ ಇರುವಂತಹ ನಿಸರ್ಗದಲ್ಲಿರುವಂತಹ ಒಂದು ಪ್ರಮುಖವಾದ ಧಾತುವಾಗಿದೆ. ಕಾರ್ಬನ್ ನಿಸರ್ಗದಲ್ಲಿ ಎಲ್ಲೆಲ್ಲಿದೆ? ಹಾಗಾದ್ರೆ ಕಾರ್ಬನ್ ಜಲಾವರಣದಲ್ಲಿದೆ, ಜಲ ಸಂಪನ್ಮೂಲಗಳಲ್ಲಿದೆ, ಶಿಲೆಗಳ ಬಣ್ಣಗಳಲ್ಲಿದೆ, ಜೀವಿಗಳಲ್ಲಿದೆ. ಕಾರ್ಬನ್ ಇಲ್ಲದೆ ಇರುವಂತ ಜಾಗನೇ ಇಲ್ಲ ಅಂತ ಹೇಳ್ಬೋದು. ಸುತ್ತಮುತ್ತ ಅನೇಕ ವಸ್ತುಗಳಲ್ಲಿ ಕಾರ್ಬನ್ ಇರುವುದನ್ನು ನೋಡ್ತಾ ಇದೀವಿ ನಾವು. ಕಾರ್ಬನ್ ಪ್ರಪಂಚದಲ್ಲಿ ಇದೀವಿ ಅಂತ ನಾವು ಹೇಳ್ಬೋದು. ಸೊ ಅಷ್ಟು ಕಾರ್ಬನ್ ಇಡೀ ಬ್ರಹ್ಮಾಂಡದಲ್ಲಿ ದೊರೆಯುವಂತಹ ಧಾತುಗಳಲ್ಲಿ 4ನೇ ಸ್ಥಾನದಲ್ಲಿರುವಂತಹ ಧಾತುವಾಗಿದೆ. ಯಾವುದು? ಕಾರ್ಬನ್. ಈ ಕಾರ್ಬನ್ ಹಾಗಾದ್ರೆ ನಿಸರ್ಗದಲ್ಲಿ ನಾವು ಬಳಕೆ ಮಾಡ್ತಿರುವಂತಹ ಬಹುತೇಕ ಎಲ್ಲ ಇಂಧನಗಳು ಕಾರ್ಬನ್ ಸಂಯುಕ್ತಗಳಾಗಿವೆ ಅಂತ ಕೂಡ ನೀವು ಓದಿದ್ರಿ. ಪೆಟ್ರೋಲ್, ಡೀಸೆಲ್, ಅದರಲ್ಲಿ ಮುಖ್ಯವಾಗಿ ದೊರೆಯುವಂತಹ ಪಳೆಯುಳಿಕೆ ಇಂಧನಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವೆರಡೂ ಸಹ ಕಾರ್ಬನಿಕ್ ಸಂಯುಕ್ತಗಳಾಗಿದ್ದು ನಮಗೆ ಇಂಧನಗಳ ರೂಪದಲ್ಲಿ ಅನೇಕ ಉಪಯೋಗ ಆಗಿದೆ ನಮಗೆ. ಹಾಗಾದ್ರೆ ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಭೂಮಿಯಲ್ಲಿ ಹೇಗೆ ಉಂಟಾದವು? ಕಾರ್ಬನ್ ಯಾವ ರೀತಿಯಾಗಿ ಭೂಮಿಯಲ್ಲಿ ನಿಕ್ಷೇಪಗಳು ಉಂಟಾದವು ಅನ್ನೋದು ಕಲ್ಲಿದ್ದಲಿನ ಕಥೆಯ ಬಗ್ಗೆ ನೀವು ಆಗಲೇ ಕೇಳಿರ್ಬೋದು. ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ತಗ್ಗಾದ ಭೂಮಿಯನ್ನು ಹೊಂದಿರುವಂತಹ ತೇವಾಂಶ ಕುಡಿದಂತಹ ಜಾಗದಲ್ಲಿದ್ದಂಥ ದಟ್ಟವಾದ ಅರಣ್ಯಗಳು ನೈಸರ್ಗಿಕ ಪ್ರಕ್ರಿಯೆಗಳಾದಂಥ ಪ್ರವಾಹಗಳಿಂದ ಏನಾದ್ವು? ನಿಧಾನವಾಗಿ ಭೂಮಿ ಒಳಗಡೆ ಆ ಅರಣ್ಯಗಳು ಉದುಗಿ ಹೋದ್ವು. ಅರಣ್ಯಗಳು ಉದುಗಿ ಹೋದ ನಂತರ ಅವುಗಳ ಮೇಲೆ ಮಣ್ಣಿನ ಪದರಗಳೆಲ್ಲ ಮುಚ್ಚಲ್ಪಡ್ತಾ ಹೋದ್ವು ಮತ್ತು ಸಂಪೀಡನೆಗೆ ಒಳಗಾಗ್ತಾ ಹೋದ್ವು. ಅರಣ್ಯಗಳು ಸಂಪೀಡನೆ ಕುಗ್ಗದು ಅಂತಲ್ವಾ? ಸಂಪೀಡನೆಗೆ ಒಳಗಾಗ್ತಾ ಹೋದಂಗೆಲ್ಲ ಭೂಮಿ ಆಳಕ್ಕೆ ಹೋದಂತೆಲ್ಲ ಅವು ಭೂಮಿ ಆಳದಲ್ಲಿ ಹೋದಂತೆಲ್ಲ ಭೂಮಿಯ ಉಷ್ಣತೆ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ, ಕಡಿಮೆ ಇರ್ತದ? ಹೆಚ್ಚಾಗಿರ್ತದೆ. ಭೂಮಿಯ ಅಧಿಕ ತಾಪ ಮತ್ತು ಒತ್ತಡ ಕೂಡ ಏನಾಗಿರ್ತದೆ? ಹೆಚ್ಚಾಗಿರ್ತದೆ. ಹೀಗೆ ಆಳವಾಗಿ ಅರಣ್ಯಗಳೇನು ಕೊಳೆಯುವಿಕೆಯನ್ನು ತಪ್ಪಿಸಿಕೊಂಡು ಹೋಗಿ ಒಳಗಡೆ ಉದುಗಿ ಹೋಗಿ ಏನಾದ್ವು? ಅಧಿಕ ಒತ್ತಡ ಮತ್ತು ಭೂಮಿಯ ಅಧಿಕ ಒತ್ತಡ ಮತ್ತು ತಾಪದಿಂದಾಗಿ ನಿಧಾನವಾಗಿ ಅವು ಸತ್ತ ಸಸ್ಯವರ್ಗ ಏನಾಗ ಬದಲಾವಣೆ ಆಯ್ತಪ್ಪ ಅಂದ್ರೆ ಕಲ್ಲಿದ್ದಲಾಗಿ ಪರಿವರ್ತನೆ ಆಯ್ತು. ಸೊ ನೀವೀಗ ಇದ್ದಿಲು ನೋಡಿದ್ರೆ ಸಾಮಾನ್ಯವಾಗಿ ಅಲ್ವಾ? ಇದ್ದಿಲು ಯಾವ ಬಣ್ಣ ಇರ್ತದೆ? ಕಲ್ಲಿದ್ದಲು ಸಹ ಗಟ್ಟಿಯಾದ ಕಪ್ಪು ಬಣ್ಣದಲ್ಲಿರುವಂತಹ ಪ್ರಮುಖವಾದಂತಹ ಒಂದು ಏನಾಗಿದೆ? ಫಾಸಿಲ್ ಪಳೆಯುಳಿಕೆ ಇಂಧನವಾಗಿದೆ. ನಿಧಾನವಾಗಿ ಸಸ್ಯವರ್ಗ ಕಲ್ಲಿದ್ದಲ ನಿಕ್ಷೇಪಗಳಾದ ನಂತರ ಅಧಿಕ ಒತ್ತಡ ತಾಪಕ್ಕೆ ಅನುಗುಣವಾಗಿ ಹೀಗೆ ಬದಲಾದಂತಹ ಪ್ರಕ್ರಿಯೆಗೆ ಅಂತ ಕರೆದ್ರು ಅಂದ್ರೆ ಕಾರ್ಬನೀಕರಣ ಅಂತ ಕರೆದ್ರು. ಎಂತ ಕರೆದ್ರಮ್ಮ? ಕಾರ್ಬನೀಕರಣ ಅಂತ ಕರೆದ್ರು. ಅದೇ ರೀತಿ ಪೆಟ್ರೋಲಿಯಂ ಸಹ ಸಮುದ್ರದಲ್ಲಿ ಸತ್ತಂತಹ ಜೀವಿಗಳು ಉದುಗಿ ಹೋಗಿ ಆಳವಾಗಿ ಅಲ್ಲಿ ಕೂಡ ಆಳವಾಗಿ ಉದುಗಿ ಹೋದಂತೆಲ್ಲ ಮೇಲೆ ಸಂಪೀಡನೆಗೆ ಒಳಗಾಗಿ ಒತ್ತಡಕ್ಕೆ ಮತ್ತು ಉಷ್ಣತೆಗೆ ಒಳಗಾಗಿ ಅಲ್ಲಿ ಕೂಡ ಪೆಟ್ರೋಲಿಯಂ ನಿಕ್ಷೇಪಗಳಾದವು ಅಂತ. ಹೀಗೆ ನಿಸರ್ಗದಲ್ಲಿ ಬಹಳ ಸುಮಾರು ಮಿಲಿಯನ್ ವರ್ಷಗಳ ಹಿಂದೆನೆ ಉಂಟಾದಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವು ಸಹ ಎಂತ ಸಂಯುಕ್ತಗಳಾಗಿವೆ? ಕಾರ್ಬನಿಕ್ ಸಂಯುಕ್ತಗಳಾಗಿವೆ. ಹೀಗೆ ಕಾರ್ಬನಿಗೆ ಬಹಳಷ್ಟು ವರ್ಷಗಳ ಇತಿಹಾಸ ಇದೆ. ನೀವು ಸಮಾಜದಲ್ಲಿ ಹೋಗ್ತೀರಾ, ಈಜಿಪ್ಟರು ಮತ್ತು ಸಮೇರಿಯನ್ನರು ಅಂತ ಹೋಗ್ತೀರಾ, ಅವರ ಕಾಲದಿಂದಲೇ ಕೂಡ ಇದ್ದಿಲು ಇವೆಲ್ಲನೂ ಬಳಕೆ ಮಾಡ್ತಾ ಇದ್ರು. ಅಂದ್ರೆ ಕಾರ್ಬನ್ ಅಷ್ಟು ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಧಾತುವಾಗಿದೆ. ಸೊ ಕಾರ್ಬನ್ ಮುಖ್ಯವಾದಂತ ಬಣ್ಣ ಇದು. ಉದಾಹರಣೆ ಇದ್ದಿಲು ಯಾವ ಬಣ್ಣ ಇದೆ? ಕಪ್ಪು ಬಣ್ಣ ಇದೆ. ಅಂದ್ರೆ ಅದ್ರ ಪ್ರಮುಖವಾಗಿರುವ ಧಾತು ಯಾವುದು? ಕಾರ್ಬನ್. ಎಲ್ಲಾ ವಸ್ತುಗಳನ್ನು ಉಳಿಸಿದಾಗ ಯಾವುದೇ ವಸ್ತುಗಳನ್ನು ಉಳಿಸಿದ್ರೆ ಕಪ್ಪು ಬಣ್ಣದ ಶೇಷ ವಸ್ತು ಬಂದ್ರೆ ಅದು ಕಾರ್ಬನ್ ಅಂತ ಕೂಡ ನೀವು ಆಗಲೇ 1ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಹೀಗೆ ನಿಸರ್ಗದಲ್ಲಿ ಉಂಟಾದಂತಹ ಕಾರ್ಬನ್ ಬಗ್ಗೆ ಮೊಟ್ಟ ಮೊದಲು ಪರಿಚಯಿಸಿದಂತಹ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಲಾವೋಸಿಯರ್ ಎಂಬ ವಿಜ್ಞಾನಿ. ಆಂಟೋನಿ ಲಾವೋಸಿಯರ್ ಎಂಬ ವಿಜ್ಞಾನಿ ಇವರು ರಸಾಯನಶಾಸ್ತ್ರ ಪಿತಾಮಹ ಆಗಿದ್ದು ಮೊಟ್ಟ ಮೊದಲು ನಿಸರ್ಗದಲ್ಲಿರುವಂತಹ ಕಾರ್ಬನ್ ಧಾತುವನ್ನ ಪರಿಚಯಿಸಿದ್ರು, ಗುರುತಿಸಿದ್ರು. ಹೀಗೆ ಕಾರ್ಬನ್ ನಿಸರ್ಗದಲ್ಲಿ ಅನೇಕ ರೂಪಗಳಲ್ಲಿ ದೊರೀತಾ ಇದೆ. ಕಾರ್ಬನ್ ಇರುವಂತಹ ಬಹುರೂಪಗಳು ಯಾವ್ದಪ್ಪ ಅಂದ್ರೆ ಈಗಾಗಲೇ ನೀವು ಓದಿದ್ದೀರ. ನೀವು ಬರೆಯುವಂತ ಪೆನ್ಸಿಲ್ ಏನಿದೆಯಲ್ಲ, ಪೆನ್ಸಿಲ್ ಅಲ್ಲಿ ಇರುವಂತಹ ಕಪ್ಪು ಬಣ್ಣದ ವಸ್ತು ಗ್ರಾಫೈಟ್ ಅಂತ ಕರೀತಾರಲ್ವಾ, ಆ ಗ್ರಾಫೈಟ್ ನಲ್ಲಿ ಯಾವ ಧಾತು ಇರ್ಬೋದು ಹೇಳಿ ನೋಡೋಣ? ಕಾರ್ಬನ್ ಇದೆ ಅಲ್ವಾ? ಅದೇ ರೀತಿ ಆ ಬಣ್ಣಗಳು ಬಳಕೆ ಮಾಡುವಂತಹ ವಜ್ರದಲ್ಲಿ ಕಾರ್ಬನ್, ಇದ್ದಿಲು, ಕಲ್ಲಿದ್ದಲು ನಾವು ಬಳಕೆ ಮಾಡ್ತಿರುವ ಬಹುತೇಕ ಎಲ್ಲ ಇಂಧನಗಳು ಸಹ ಏನಾಗಿದ್ದಾವೆ? ಕಾರ್ಬನ್ ಸಂಯುಕ್ತಗಳಾಗಿದೆ. ನಿಸರ್ಗದಲ್ಲಿ ಕಾರ್ಬನ್ ಈ ರೀತಿ ಅನೇಕ ರೂಪಗಳಲ್ಲಿ ದೊರೆತಿದೆ ಅಂತ ಮೊಟ್ಟ ಮೊದಲು ತೋರಿಸ್ಕೊಟ್ಟಂತ ವಿಜ್ಞಾನಿ ಯಾಕಂದ್ರೆ ಆಂಟೋನಿ ಲಾವೋಸಿಯರ್ ಎಂಬ ವಿಜ್ಞಾನಿ. ಹೀಗೆ ಕಾರ್ಬನ್ ಪರಿಚಯ
ಪರಿಚಯ ಆಯಿತು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇವತ್ತು ನಮಗೆ ದಿನನಿತ್ಯ ಜೀವನದಲ್ಲಿ ಕಾರ್ಬನ್ ಸಂಯುಕ್ತಗಳು ಸಾಕಷ್ಟು ನಮಗೆ ಉಪಯೋಗ ಇದ್ದಾವೆ. ನಿಮ್ಮ ಮನೆಗಳಲ್ಲಿ ಅಡುಗೆ ಮಾಡಲಿಕ್ಕೆ ಇಂಧನ ಬಳಕೆ ಮಾಡ್ತಿದ್ದಲ್ವಾ, LPG. ಮುಖ್ಯವಾಗಿ ಆ LPG ಕೂಡ ಅದರಲ್ಲಿರುವಂತಹ ಒಂದು ಸಂಯುಕ್ತ ಯಾರಪ್ಪ ಅಂದ್ರೆ ಕಾರ್ಬನ್ ಸಂಯುಕ್ತ. ನಮಗೆ ಹೆಚ್ಚು ಉಷ್ಣ ಶಕ್ತಿಯ ಮೂಲಗಳಾಗಿ ಬಳಕೆ ಮಾಡ್ತಾ ಇದ್ವಿ ಯಾವ್ದನ್ನ, ಕಾರ್ಬನ್ ಸಂಯುಕ್ತಗಳು. ಅಷ್ಟು ಪ್ರಾಮುಖ್ಯತೆನ ಈ ಕಾರ್ಬನ್ ಸಂಯುಕ್ತಗಳು ಹೊಂದಿದವೆ ಅಂತ ಮಕ್ಕಳೇ. ಈಗ ನಾವು ಮುಖ್ಯವಾಗಿ ಕಾರ್ಬನ್ ಸಂಯುಕ್ತಗಳಲ್ಲಿ ಅವುಗಳಲ್ಲಿರುವಂತಹ ಬಂಧ ಇದೆ ಹೇಳಿದ್ವಲ್ಲ. ಯಾವ್ದು ಬಂಧ ಇರ್ತದೆ ಕಾರ್ಬನ್ ಸಂಯುಕ್ತಗಳಲ್ಲಿ ಅಂತ ಹೇಳಿದ್ರೆ ಸಹವೇಲೆನ್ಸಿಯ ಬಂಧ. ಕಾರ್ಬನ್ ಸಂಯುಕ್ತಗಳಲ್ಲಿರುವಂತಹ ಸಹವೇಲೆನ್ಸಿಯ ಬಂಧದ ಆಧಾರದ ಮೇಲೆ ಅವುಗಳನ್ನು ಮುಖ್ಯವಾಗಿ 2 ಗುಂಪುಗಳಾಗಿ ವರ್ಗೀಕರಣ ಮಾಡ್ತೀವಿ ಅಂತ ಕೂಡ ನಾವು ಹಿಂದಿನ ತರಗತಿ ಹೇಳಿದ್ವಿ. ಯಾರಿಗೆ ನೆನಪಿದೆಯಾ? ಕಾರ್ಬನ್ ಸಂಯುಕ್ತಗಳಲ್ಲಿ ಏಕ ಬಂಧವನ್ನು ಹೊಂದಿದ್ರೆ ಅವುಗಳಿಗೆ ಎಂತ ಹೈಡ್ರೋಕಾರ್ಬನ್ಗಳಂತ ಅಥವಾ ಕಾರ್ಬನ್ ಸಂಯುಕ್ತಗಳು ಅಂತ ಕರಿತೀವಿ. ಯಾರು ನೆನಪಿಸ್ತಾ ಇದ್ರಿ? ಪರ್ಯಾಪ್ತ ಹೈಡ್ರೋಕಾರ್ಬನ್. ಕರೆಕ್ಟ್ ಹೇಳು. ಹೇಳು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಮತ್ತೊಂದು ಬಗೆ ಯಾವುದು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಕಾರ್ಬನ್ ಸಂಯುಕ್ತಗಳಿರುವಂತಹ ಬಂಧದ ಆಧಾರದ ಮೇಲೆ ಅವುಗಳನ್ನು ಮುಖ್ಯವಾಗಿ 2 ಗುಂಪುಗಳು ವರ್ಗೀಕರಣ ಮಾಡಲಾಗಿದೆ ಅಂತ ಹೇಳಿದ್ರು. ಯಾವ್ದಮ್ಮ? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಸ್ವಲ್ಪ ಕೇಳ ಬನ್ನಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಮಕ್ಕಳೇ, ಇವತ್ತು ನಾವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತಂದ್ರೆ ಮೊದಲನೇದಾಗಿ ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವನ್ನು ಹೊಂದಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳಿಗೆ ನಾವು ಎಂತ ಕರಿತೀವಿ? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಅರ್ಥ ಆಯ್ತಾ? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಂದ್ರೆ ಮುಖ್ಯವಾಗಿ ಯಾವ ಬಂಧ ಇರ್ತದೆ ಅಂತ ಹೇಳಿದಲ್ಲ ಲಾವಣ್ಯ? ಏಕ ಬಂಧವನ್ನು ಹೊಂದಿರ್ತದೆ. ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವನ್ನು ಹೊಂದಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳಿಗೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಕರಿತೀವಿ. ಬರ್ಕೊಡ್ರಿ. ಈ ದಿನ ನಾವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಬರುವಂತಹ ಆಲ್ಕೇನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಬರ್ಕೊಳ್ಳಿ. 2 ಅನುಕ್ರಮ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ಪರಮಾಣುಗಳ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕಾರ್ಬನ್ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವನ್ನು ಹೊಂದಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳಿಗೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳೆನ್ನುತ್ತೇವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎನ್ನುತ್ತಾರೆ. ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವನ್ನು ಹೊಂದಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳಿಗೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎನ್ನುವರು. ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳಿಗೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳೆನ್ನುವರು. ಗೊತ್ತಾಯ್ತಲ್ವ? ಈಗ ಪರ್ಯಾಪ್ತ, ಸಂತೃಪ್ತ ಎರಡು ಪದಗಳು ಒಂದೇ ಅರ್ಥ ಕೊಡುತ್ತೆ. ತಗೊಂಡ್ರೆ ಈಗ ನಾವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಯಾವ್ಯಾವುದು? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ಎಲ್ಲ ಆಲ್ಕೇನುಗಳೆಂಬ ಕಾರ್ಬನ್ ಸಂಯುಕ್ತಗಳು ಬರ್ತವೆ. ಇವೆಲ್ಲವೂ ಕೂಡ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿವೆ. ಹಾಗಾದ್ರೆ ಆಲ್ಕೇನ್ಗಳಂದ್ರೇನು? ಅವುಗಳಿಗೆ ಉದಾಹರಣೆ ಯಾವುದು? ಅವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ನಾವೀಗ ತಿಳ್ಕೊಳ್ಳೋಣ.
ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ಯಾವ್ದು ತಿಳಿದ್ವಿ ನಾವೀಗ? ಆಲ್ಕೇನ್ಗಳು ಅಂತ. ಆಲ್ಕೇನ್ಗಳಲ್ಲಿ ಗ್ರೀಕ್ ಭಾಷೆ ಪದ ಇದು. ಆಲ್ಕೇನ್ಗಳಿಗೂ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿವೆ. ಇದರಲ್ಲಿ ಆಲ್ಕೇನ್ಗಳಲ್ಲಿ ಮೊದಲನೇ ಸಾಮಾನ್ಯಗಳಿರುವ ಧಾತು ಯಾವುದರಲ್ಲಿ? ಆಲ್ಕೇನ್ಗಳಲ್ಲಿ ಕಾರ್ಬನ್ ಸಂಯುಕ್ತಗಳಲ್ವಾ? ಒಂದು ಕಾರ್ಬನ್ ಅನ್ನು ಹೊಂದಿರುವಂತಹ ಆಲ್ಕೇನಿನ ಹೆಸರು ಮೀಥೇನ್ ಅಂತ. ಅರ್ಥ ಆಯ್ತಾ? ಹಾಗಾದ್ರೆ ಈ ಅವುಗಳ ಸೂತ್ರಗಳನ್ನು ಕಂಡಿಬೇಕಾದ್ರೆ ಇದಕ್ಕೊಂದು ಸಾಮಾನ್ಯ ಸೂತ್ರ ಇದೆ. ಎಲ್ಲ ಆಲ್ಕೇನ್ಗಳ ಅಣುಸೂತ್ರ ಕಂಡಿಡ್ಕೋಬೇಕಾದ್ರೆ ನಾವು ಅದಕ್ಕೊಂದು ಸಾಮಾನ್ಯ ಸೂತ್ರವನ್ನ ತಿಳ್ಕೋಬೇಕಾಗುತ್ತೆ. ಆಲ್ಕೇನ್ಗಳಲ್ಲಿ ಇವು ಒಂದು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿದ್ದು ಇವು ಸಾಮಾನ್ಯ ಅಣುಸೂತ್ರವನ್ನು ಹೊಂದಿರ್ತವೆ. ಅದು ಯಾವ್ದಪ್ಪ ಅಂದ್ರೆ CnH2n+2. ಬರ್ಕೊಳ್ಳಿ. ಆಲ್ಕೇನ್ಗಳ ಸಾಮಾನ್ಯ ಸೂತ್ರ CnH2n+2. ಬರ್ಕೋಬೇಕು ದೀಕ್ಷಾ ಬರ್ಕೋಬೇಕು. ಎಲ್ಲ ಆಲ್ಕೇನ್ಗಳು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿವೆ. ಅವುಗಳಿಗೆ ಒಂದು ಸಾಮಾನ್ಯ ಸೂತ್ರ ಇರ್ತದೆ. ಸಾಮಾನ್ಯ ಸೂತ್ರ ನಮ್ಮ ಸಾರ CnH2n+2. ನೋಡಿದಲ್ಲಿ CnH2n+2. ಇಲ್ಲಿ ಈ ಸೂತ್ರದಲ್ಲಿ ಎಂಬುದು ಏನು ಸೂಚಿಸುತ್ತಪ್ಪ ಅಂದ್ರೆ ಆ ಆಲ್ಕೈನ್ನಲ್ಲಿರುವ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನ ಸೂಚಿಸುತ್ತದೆ. ಒಂದಿದೆಯೋ, ಎರಡಿದೆಯೋ, ಮೂರಿದೆಯೋ ಆ ಕಾರ್ಬನ್ ಸಂಯುಕ್ತದಲ್ಲಿ ಎಂಬುದನ್ನ ಸೂಚಿಸುತ್ತದೆ. ಹಾಗಾಗಿ N ಬರ್ಕೊಡ್ರಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ. N ಕಾರ್ಬನ್ ಪರಮಾಣುಗಳ ಸಂಖ್ಯೆ. N ಎಂಬುದು ಆ ಆಲ್ಕೇನ್ನಲ್ಲಿರುವ ಯಾವ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುತ್ತೆ? ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಹಾಗಾದ್ರೆ ಯಾವುದೇ ಆಲ್ಕೇನ್ಗಳ ಸೂತ್ರವನ್ನ ನೀವು ಬರೀಬೇಕಂದ್ರೆ ನಿಮಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಸಾಮಾನ್ಯ ಸೂತ್ರ ಗೊತ್ತಿರ್ಬೇಕು. ಸಾಮಾನ್ಯ ಸೂತ್ರ ನಮ್ಮ ಆಲ್ಕೇನ್ದು CnH2n+2. ಏನನ್ನು ಸೂಚಿಸುತ್ತೇನೋ ಕಾರ್ಬನ್ ಪರಮಾಣುಗಳು. ಹಾಗಾದ್ರೆ ಸಾಮಾನ್ಯ ಸೂತ್ರವನ್ನ ನಾವು ಬಳಕೆ ಮಾಡಿಕೊಂಡು ಮೊದಲ ಆಲ್ಕೇನ್ಗಳ ಅಣುಸೂತ್ರ ಮತ್ತು ಮೊದಲ 5 ಆಲ್ಕೇನ್ಗಳನ್ನು ಕಂಡುಹಿಡಿಯೋಣ. ನಾವೀಗ ಅಣುಸೂತ್ರ ಮತ್ತು ಅವುಗಳ ರಚನಾ ಸೂತ್ರವನ್ನು ತಿಳ್ಕೊಳ್ಳೋಣ. ಇಲ್ಲಿ ಸಾಮಾನ್ಯ ಸೂತ್ರ ನನಗೆ ಬಂದಿರ್ತೀನಿ CnH2n+2. ಇಲ್ಲಿಗೆ ಕಾಲ ಮಾಡ್ಕೊಳ್ಳೋಣ. ಇಲ್ಲಿ ಬರ್ಕೊಡ್ರಿ. ಇಲ್ಲಿ ಬಂದಿರೋದ್ರಿಂದ ಕಾರ್ಬನ್ ಪರಮಾಣುಗಳ ಸಂಖ್ಯೆ. ಕಾರ್ಬನ್ ಪರಮಾಣುಗಳ ಸಂಖ್ಯೆ ಮೊದಲನೇ ಕಾಲಮಲ್ಲಿ. ಎರಡನೇ ಕಾಲಮಲ್ಲಿ ಆಲ್ಕೇನ್ ಹೆಸರು. ಇದು ಸ್ವಲ್ಪ ಚಿಕ್ಕಿದ್ರೆ ಪರವಾಗಿಲ್ಲ, ಬರ್ಕೊಳ್ಳಿ. ಮೂರನೇ ಸ್ಟೆಪ್ ಅಲ್ಲಿ ಬರ್ಕೋಬೇಕು ಅದರ ಅಣುಸೂತ್ರ. ಮೂರನೇ ಕಾಲಮಲ್ಲಿ ಅದರ ಅಣುಸೂತ್ರವನ್ನು ಬರ್ಕೋಬೇಕು. ಕಾಲ ಮಾಡ್ಕೊಂಡಿರ್ತಾರೆ. ನಾಲ್ಕನೇದು ರಚನಾ ವಿನ್ಯಾಸ ಅಥವಾ ರಚನಾ ಸೂತ್ರ. ಮೊದಲನೇ ಕಾಲದಲ್ಲಿ ಬರೆಯೋದಕ್ಕೆ ಆ ಆಲ್ಕೇನ್ನಲ್ಲಿ ಎಷ್ಟು ಕಾರ್ಬನ್ ಪರಮಾಣುಗಳಿವೆ ಎಂಬ ಸಂಖ್ಯೆಯಲ್ಲಿ ಬರೆಯೋಣ. ಎರಡನೇದಲ್ಲಿ ಆ ಕಾರ್ಬನ್ ಸಂಖ್ಯೆಗೆ ಅನುಗುಣವಾಗಿ ಆಲ್ಕೇನ್ ಹೆಸರೆಂದು ಬರೆಯೋಣ. ಮೂರನೇದಾಗಿ ಅಣುಸೂತ್ರ. ನಾಲ್ಕನೇದಾಗಿ ಆ ಆಲ್ಕೇನ್ನ ರಚನಾ ಸೂತ್ರ ಏನು ಎಂಬುದನ್ನು ಬರೆಯೋದು. ಕಾಲ ಮಾಡ್ಕೊಂಡ್ರೆ ನೋಡಿ ಒಟ್ಟು 4 ಕಾಲ ಮಾಡ್ಕೊಂಡ್ರೆ ಕೊನೆಯಲ್ಲಿ ದೊಡ್ಡದಾಗಿರ್ತೀವಿ. ರಚನಾ ಸೂತ್ರ ಬರಲಿಕ್ಕೆ ಒಂದನ್ನ ಬರೆದು ತೋರಿಸ್ತೀನಿ. ಆಮೇಲೆ ನೀವು ಕರೆಕ್ಟ್ ತಗೊಂಡ್ರೆ ಮತ್ತೆ ಬರೀಬೇಕು. ಗೊತ್ತಾಯ್ತಾ? ಬರ್ಕೊಂಡ್ರೆ ಸ್ಟಾರ್ಟ್ ಮಾಡಿದ್ನ. ಒಂದು ಆಲ್ಕೇನ್ ಅಂದ್ರೆ ಮುಖ್ಯವಾಗಿ ಉಚ್ಚಾರಣೆ ಏನ್ ಬರುತ್ತಪ್ಪ ಅಂತಂದ್ರೆ ಅಂತ್ಯದಲ್ಲಿ ಏನ್ ಎಂಬ ಬರುತ್ತೆ. ಏನ್ ಎಂಬ ಉಚ್ಚಾರಣೆ ಬರ್ತದೆ ಆಲ್ಕೇನ್. ಅರ್ಥ ಆಯ್ತಾ? ಸೊ ಕೊನೆಯಲ್ಲಿ ಒಂದು ಕಾರ್ಬನ್ ಇರುವಂತಹ ಆಲ್ಕೇನ್ ಉದಾಹರಣೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ 1 ಆಗಿದ್ದರೆ
ಅಂತ ಆಲ್ಕೇನ್ ಹೆಸರೇನಪ್ಪ ಅಂದ್ರೆ ಮೀಥೇನ್ ಅಂತ. ಒಂದು ಕಾರ್ಬನ್ ಪರಮಾಣು ಇರುವಂತಹ ಆಲ್ಕೇನ್ ಹೆಸರು ಮೀಥೇನ್. ಕೊನೆಯದಾಗಿ ಉಚ್ಚಾರಣೆ ಏನು ಬಂದಿದೆ? ಏನ್ ಎಂಬ ಉಚ್ಚಾರಣೆಯನ್ನು ಹೊಂದಿರ್ತದೆ. ಅಂತ್ಯ ಪ್ರತ್ಯಯ ಮೊದಲು ಸೂಚಿಸುತ್ತೆ ಮೆಥ ಅಂದ್ರೆ ಒಂದು ಅಂತ. ಒಂದು ಕಾರ್ಬನ್ ಹೊಂದಿರುವ ಆಲ್ಕೇನಿನ ಹೆಸರು ಏನು ಹೆಸರಮ್ಮ? ಒಂದು ಕಾರ್ಬನ್ ಇರುವ ಆಲ್ಕೇನಿನ ಹೆಸರು ಜೋರಾಗಿ ಹೇಳ್ಬೇಕು, ಮೀಥೇನ್. ಬರ್ಕೊಂಡ್ರ? ಈಗ ಇದರ ಅಣುಸೂತ್ರವನ್ನ ಕಲ್ತ್ಕೋಬೇಕಪ್ಪ ನಾವು. ಅಣುಸೂತ್ರ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಏನ್ ಗೊತ್ತಿರ್ಬೇಕು ನಮಗೆ? ಅದರ ಸಾಮಾನ್ಯ ಸೂತ್ರ ಗೊತ್ತಿರ್ಬೇಕು ಆಲ್ಕೇನ್ಗಳು. ನಿಮ್ಗೆ ಆಗಲೇ ಹೇಳಿದ್ರೆ ಎನ್ ಅಂದ್ರೆ ಯಾವ ಸಂಖ್ಯೆ? ಕಾರ್ಬನ್ ಪರಮಾಣುಗಳ ಸಂಖ್ಯೆ. ಬರ್ಕೊಂಡ್ರ ಪೂರ್ಣಿಮಾ? ಈಗ ಕಾರ್ಬನ್ ಮೀಥೇನ್ ಎಷ್ಟಿದೆ? ಕಾರ್ಬನ್ ಒಂದಿದೆ. ಹೆಚ್ಚು 2 ಇಂಟು ಎನ್ ಎಷ್ಟಿದೆ ಅಮ್ಮ? ಒಂದಿದೆ ಪ್ಲಸ್ 2. ನೀವು ಒಂದು ಬರಿಬೋದು ಅಂತ ಬಿಡ್ಬೋದು. ಒಂದಿದ್ರೆ ಸಿ ಅಂತ ಬರ್ಕೊಡ್ರಿ. ಇಲ್ಲಿ ಏನ್ ಮಾಡಿದ್ರಿ? 2 ಪ್ಲಸ್ 2 ಕೂಡಿದ ಕೊನೆಗೆ ಸಿ 4 ಬಂದಿದೆ ನೋಡಿ. 2 ಪ್ಲಸ್ 2 ಎಷ್ಟು? 4. ಹಾಗಾದ್ರೆ ಮೀಥೇನಿನ ಅಣುಸೂತ್ರ ಏನ್ ಮಾಡ್ತಮ್ಮ ಜಯಲಕ್ಷ್ಮಿ? CH4 ಎಂದು ಓದೋದನ್ನ CH4 ಓದ್ಬೇಕಲ್ಲ. ಮೀಥೇನಿನ ಅಣುಸೂತ್ರ ಮಾಡ್ಬೇಡ್ರಿ. ಹೆಚ್ಚು ಕೆಳಗೆ ಬರಿಬೇಕಿತ್ತ, ಪಕ್ಕಕ್ಕೆ ಬರಿಬೇಡ್ರಿ. ಓದೋದು ಹೆಂಗ್ ಓದ್ಬೇಕಿತ್ತ? CH4 ಅಂತ ಓದ್ಬೇಕು. ಬರ್ಕೋಬೇಡಿ ಆಯ್ತಾ? ಇಲ್ಲಿ ಅಣುಸೂತ್ರದಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ? ಎಷ್ಟು ಕಾರ್ಬನ್ ಪರಮಾಣುಗಳಿವೆ, ಎಷ್ಟು ಹೈಡ್ರೋಜನ್ ಪರಮಾಣುಗಳಿವೆ ಎಂಬುದು ಮಾತ್ರ ಸ್ವಲ್ಪ ಅಣುಸೂತ್ರದಲ್ಲಿ ಗೊತ್ತಾಗುತ್ತೆ. ಆದ್ರೆ ಬಂಧ ವಿನ್ಯಾಸ ಗೊತ್ತಾಗಲ್ಲ. ಸಾವೇಗಸ್ಯ ಬಂಧ ಹೇಗೆ ಉಂಟಾಗುತ್ತೆ ಎಂಬುದನ್ನು ತೋರಿಸೋದು ಯಾವುದೋ ರಚನಾ ಸೂತ್ರ ಅಂತ ಕರಿತೀವಿ. ಆ ಸಂಯುಕ್ತದಲ್ಲಿರುವ ಬಂಧ ವಿನ್ಯಾಸವನ್ನು ತೋರಿಸುವ ಸೂತ್ರವೇ ರಚನಾ ಸೂತ್ರ. ಈಗ ಎಷ್ಟು ಕಾರ್ಬನ್ ಇದೆ? ಕಾರ್ಬನ್ ಪರಮಾಣು ಎಷ್ಟಿದೆ ಅಮ್ಮ? 1 ಪರಮಾಣು ಇದೆ ಅಲ್ವಾ? ಹಾಗಾಗಿ 1 ಬರ್ಕೊಳ್ತೀವಿ. ನಿಮ್ಗೆ ಆಗ್ಲೇ ಗೊತ್ತಿದೆ ಕಾರ್ಬನ್ನ ಸುತ್ತ ಒಟ್ಟು ಒತ್ತಡ ಹೊರಕವದಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ ಅಂತ ಹೇಳಿದ್ವಿ ನಾವು? 4. ಎಷ್ಟಿದೆ ವೇಲೆನ್ಸ್ ಎಲೆಕ್ಟ್ರಾನ್? ಎಷ್ಟು? 4. ಎಷ್ಟು ಹೈಡ್ರೋಜನ್ ಇದೆಯಾ? ಎಷ್ಟು ಹೈಡ್ರೋಜನ್ ಪರಮಾಣುಗಳಿದೆ? 4 ಹೈಡ್ರೋಜನ್ ಪರಮಾಣುಗಳು ಬರ್ಕೊಳ್ಬೇಕು. ಪ್ರತಿಯೊಂದು ಹೈಡ್ರೋಜನ್ ಪರಮಾಣು ಸಂಖ್ಯೆ 1, ಅದರಲ್ಲಿರುವಂತಹ ಎಲೆಕ್ಟ್ರಾನ್ ಕೂಡ 1. ಹೊರಕವಚದ ಹೈಡ್ರೋಜನ್ ಎಷ್ಟಪ್ಪ ಎಲೆಕ್ಟ್ರಾನ್ ಅಂತಂದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಹೊಂದಿರ್ತದಲ್ವಾ? ಹಾಗಾಗಿ ಪ್ರತಿಯೊಂದು ಹೈಡ್ರೋಜನ್ಗೆ ಒಂದೊಂದು ಎಲೆಕ್ಟ್ರಾನ್ ಚುಕ್ಕಿ ರೂಪದಲ್ಲಿ ಬರ್ತಾ ಬರ್ತದೆ. ಈ ಹೈಡ್ರೋಜನ್ 1, ಈ ಹೈಡ್ರೋಜನ್ 1 ಎಲೆಕ್ಟ್ರಾನ್, ಈ ಹೈಡ್ರೋಜನ್ 1. ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳು ಬರ್ಕೊಂಡ್ರೆ ಈ ಚುಕ್ಕಿ ಇಟ್ಟರೆ ಏನು ಸೂಚಿಸುತ್ತಪ್ಪ ಅಂದ್ರೆ ಅತ್ಯಂತ ಹೊರಕವಚದಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಸೂಚಿಸುತ್ತದೆ. ಇಲ್ಲಿ ಕಾರ್ಬನ್ ಬಂಧ ಉಂಟು ಮಾಡ್ಬೇಕಾದ್ರೆ ಏನ್ ಮಾಡುತ್ತೆ? ಹೈಡ್ರೋಜನ್ಗೆ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ ಬೇಕಾಗಿರ್ತದೆ. 8 ಎಲೆಕ್ಟ್ರಾನ್ ಪಡಿಬೇಕಾದ್ರೆ ಒಂದೊಂದು ಹೈಡ್ರೋಜನ್ ಇಂದ ಒಂದೊಂದು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು 4 ಸಾವೇಗಸ್ಯ ಬಂಧ ಅಥವಾ ಕೋವೆಲೆಂಟ್ ಬಂಧಗಳನ್ನ ಕಾರ್ಬನ್ ಉಂಟು ಮಾಡೋದರೊಂದಿಗೆ ಮೀಥೇನ್ ಸಂಯುಕ್ತವನ್ನು ಉಂಟು ಮಾಡುತ್ತೆ. ಹಾಗಾದ್ರೆ ಕಾರ್ಬನ್ ಹೈಡ್ರೋಜನ್ ನಡುವೆ ಎಷ್ಟು ಜೊತೆ ಎಲೆಕ್ಟ್ರಾನ್ ಇದೆಯಮ್ಮ ಪೂಜಾ? ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಎಷ್ಟು ಜೊತೆ? 1 ಜೊತೆ. ಹಾಗಾದ್ರೆ 1 ಜೊತೆ ಎಲೆಕ್ಟ್ರಾನ್ ಇಂದ ಯಾವ ಬಂಧ ಉಂಟಾಗುತ್ತೆ? ಒಂದು ಬಂಧ ಉಂಟಾಗಬೇಕಾದ್ರೆ ಎಷ್ಟು ಜೊತೆ ಇರಬೇಕು? ಒಂದೇ ಬಂಧ, ಒಂದು ಏಕ ಬಂಧ ಉಂಟಾಗುತ್ತೆ. ಈಗ ಪ್ರತಿಯೊಂದು ಕಾರ್ಬನ್ ಹೈಡ್ರೋಜನ್ ನಡುವೆ ಎಷ್ಟು ಏಕ ಬಂಧ ಉಂಟಾಗ್ತಾವಮ್ಮ? ಇಲ್ಲೊಂದು 4 ಏಕ ಬಂಧಗಳನ್ನ ಅಥವಾ ಸಾವೇಗಸ್ಯ ಬಂಧಗಳನ್ನ ಉಂಟು ಮಾಡುತ್ತೆ. ಕೊನೆಯ ಬರೀತೀನಿ ನೋಡಿ, ಇಲ್ಲಿ ಬರೀತೀನಿ. ನಿಮಗೆ ಡೈರೆಕ್ಟ್ ಬಂಧ ಬರದೆ ಗೊತ್ತಾಗಲ್ಲ ಯಾವ ರೀತಿ ಹಂಚಿಕೆ ಆಗುತ್ತೆ ಎಲೆಕ್ಟ್ರಾನ್ಗಳನ್ನ ತೋರಿಸೋದಕ್ಕೋಸ್ಕರ ಮುಂಚೆ ನಾವು ಈ ತರ ಬರೆದಿದ್ದೀವಿ. ಈ ರೀತಿ ಬರೆಯ ರಚನೆಗೆ ಅಂತ ಕರಿತೀವಿ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಅಂತ ಕರಿತೀವಿ. ಎಲೆಕ್ಟ್ರಾನ್ಗಳನ್ನು ಚುಕ್ಕಿ ರೂಪದಲ್ಲಿ ಬರೆದಿದ್ದೀವಿ. ಹಾಗೆ ಇದಕ್ಕೆ ವೆನ್ ಅಕ್ಷಯ ಮೂಲಕ ಕೂಡ ಬರೀಬಹುದು. ನೋಡಿ ಹೈಡ್ರೋಜನ್ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಇತ್ತು. ಇನ್ನೆಷ್ಟು ಬೇಕಾಗುತ್ತೆ? ಅದು ಸ್ಥಿರ ವಿನ್ಯಾಸ ಪಡ್ಕೋಬೇಕಾದ್ರೆ ಹೈಡ್ರೋಜನ್ಗೆ ಹೊರಕವಚದಲ್ಲಿ 2 ಬೇಕು, 2 ಎಲೆಕ್ಟ್ರಾನ್ಗಳು. ಆಗ ಸ್ಥಿರ ವಿನ್ಯಾಸನ ಪಡ್ಕೊಳ್ತದೆ. ಹೀಲಿಯಂನ ಸ್ಥಿರ ವಿನ್ಯಾಸ. ಇಲ್ಲಿ ಕೂಡ ವೆನ್ ಅಕ್ಷಯ ಮೂಲಕ ನಾವು ಸೂಚಿಸ್ತಾ ಇದೀವಿ ಎಲೆಕ್ಟ್ರಾನ್ಗಳನ್ನ ಸ್ಥಿರ ಪಡ್ಕೊಂಡಿರೋದು. ಈ ಹೈಡ್ರೋಜನ್ ಇಲ್ಲಿ 2. ಹಾಗೇನೆ 4 ಹೈಡ್ರೋಜನ್ಗಳು ಈ ರೀತಿಯಾಗಿದ್ದಾವೆ ಹಂಚಿಕೊಂಡಿದ್ದನ್ನ ವೆನ್ ಅಕ್ಷಯ ಮೂಲಕ ತೋರಿಸ್ತಾ ಇದೀವಿ. ಹಾಗೇನೆ ಕಾರ್ಬನ್ ನೋಡಿ ಸುತ್ತ ಕಾರ್ಬನ್ಗೆ ಎಷ್ಟು ಎಲೆಕ್ಟ್ರಾನ್ ಸಿಕ್ಕೋಬಿಟ್ಟು ನೋಡಿ 2, 4, 6, 8 ಎಷ್ಟು ಸಿಕ್ಕಿದಾವೆ ಕಾರ್ಬನ್ಗೆ? 8 ಎಲೆಕ್ಟ್ರಾನ್ ಅನ್ನ ಹಂಚಿಕೊಳ್ಳುತ್ತೆ. ಯಾವುದು? ಯಾವ ಧಾತುವಿನೊಂದಿಗೆ? ಹೈಡ್ರೋಜನ್ ನೊಂದಿಗೆ ಹಂಚಿಕೊಂಡು 4
ಬರ್ಕೊಡ್ರಿ ಅದು ಬಂದ. ಹಾಗಾದ್ರೆ ಕಾರ್ಬನ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮೊದಲನೇ ಆಲ್ಕೇನ್. ಎಲ್ಲ ಆಲ್ಕೇನ್ಗಳು ಪರ್ಯಾಪ್ತ ನೋಡ್ರಿ. ಯಾಕೆ 4 ಕಾರ್ಬನ್ ಸುತ್ತ 4 ಬಂಧಗಳು ಹೊಂದಿದ್ದು ಸಂಪೂರ್ಣವಾಗಿದೆ, ಏನಾಗಿದೆ ಸಂತೃಪ್ತವಾಗಿದೆ ಬಂಧಗಳು. ಇದಕ್ಕೆ ನಾವು ಅದನ್ನ ಕಾರ್ಬನ್ ಒಟ್ಟು 4 ಸಹವಲಂಸಿ ಬಂಧಗಳನ್ನ ಉಂಟು ಮಾಡುವಂತ ಒಂದು ಆಲ್ಕೇನ್ ಆಗಿದೆ. ಒಂದು ಕಾರ್ಬನ್ ಇರುವಂತ ಆಲ್ಕೇನ್ ಹೆಸರೇನಮ್ಮ ಲಕ್ಷ್ಮಿ? ಜೋರಾಗಿ ಹೇಳ್ಬೇಕು. ಮೀಥೇನ್. ಅದರ ರಚನಾ ವಿನ್ಯಾಸ ಬರೀಬೇಕು. ಒಂದ್ ವೇಳೆ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಬರೀದೆ ಅಂದ್ರೆ ಬರೀಬೇಕು. ಬರ್ಕೊಂಡು ಎಲೆಕ್ಟ್ರಾನ್ ಚುಕ್ಕಿ ರಚನೆ ಅಂತ ಬರೀಬೇಕು. ಎಲೆಕ್ಟ್ರಾನ್ ಚುಕ್ಕಿ ರಚನೆ ನೋಡಿ. ಮೀಥೇನ್ ಏನು ಬಂಧ ಮುಟ್ಟಾಗಿ ತೋರಿಸ್ತಾರಮ್ಮ, ಇದನ್ನ ನಾನು ನಿಮಗೆ ಕೊಡ್ತೀನಿ. ಕಾರ್ಬನ್ ಮತ್ತು ಹೈಡ್ರೋಜನ್ ಇರುವಂತ ನಿಮ್ಗೆ ಕೊಡ್ತೀನಿ. ಇವುಗಳನ್ನ ಕಡ್ಡಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ಬಂಧವನ್ನ ಜೋಡಿಸ್ಬೇಕು. ಬರ್ರಿ, ಯಾರಾದ್ರೂ ಇಬ್ರು ಬರ್ರಿ. ಇಲ್ಲಿ ಜೋಡಿಸಿ ಕೊಡೋಣ. ಇದರಲ್ಲಿ ಹೈಡ್ರೋಜನ್ ಇದೆ ಮತ್ತು ಕಾರ್ಬನ್ ಇದೆ. ಎಷ್ಟು ಕಾರ್ಬನ್ ಇದೆ ಬಳಸ್ಕೊಂಡು ಬಂಧಕ್ಕೆ ಸ್ಟಿಕ್ಸ್ ಅನ್ನು ಉಪಯೋಗ ಮಾಡ್ಬೇಕು. ನೀವು ಕೇಳೋದು ಮೀಥೇನಿನ ಅಣುಸೂತ್ರ ಏನಮ್ಮ ದಿವ್ಯಾ? ಮೀಥೇನಿನ ಅಣುಸೂತ್ರ ಏನು? ಕರೆಕ್ಟ್. ಎಷ್ಟು? CH4. ನೋಡಿದು ಬರೀ ಹೈಡ್ರೋಜನ್ ಕಾರ್ಬನ್ ಅನ್ನು ಹೊಂದಿರುವಂತಹ ಸಂಯುಕ್ತಗಳಿಗೆ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಇವುಗಳಿಗೆ ಎಲ್ಲ ಆಲ್ಕೇನ್ಗಳಲ್ಲಿ ಇರೋದು ಎರಡೇ ಧಾತುಗಳು. ಯಾವ್ದಾದ್ರು ಕಾರ್ಬನ್ ಮತ್ತು ಹೈಡ್ರೋಜನ್. ಆದ್ಯಗಳಿಗೆ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಹೈಡ್ರೋಕಾರ್ಬನ್ಗಳಲ್ಲಿ ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಯಾವುದು? ಮೀಥೇನ್. ಇದು ಮುಖ್ಯವಾಗಿ ನೀವು ಗೋಬರ್ ಗ್ಯಾಸ್ ಅಂತ ಹೇಳ್ತೀವಲ್ಲ, ಜೈವಿಕ ಅನಿಲ ಅಥವಾ ಗೋಬರ್ ಗ್ಯಾಸ್ ನಲ್ಲಿರುವಂತಹ ಪ್ರಧಾನ ಘಟಕ ಯಾವಪ್ಪ ಅಂದ್ರೆ ಮೀಥೇನ್. ಇದು ಅನಿಲ ರೂಪದಲ್ಲಿ ಇಂಧನವಾಗಿ ಬಳಕೆ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ? ವೆರಿ ಗುಡ್. ತೋರ್ಸ್ಕೊಂತ ಬರೋದು ನೋಡಿ. ಮೀಥೇನ್ ಅಣು ರಚನೆ ಇದರ ರಚನಾ ವಿನ್ಯಾಸವನ್ನ ಜೋಡಿಸಿದ್ದಾರೆ ಅವರು. ಕಡ್ಡಿಗಳೇನು ಸೂಚಿಸ್ತಾವಮ್ಮ? ನೋಡಿದಮ್ಮ. ಅದೇ ರೀತಿ ನೆಕ್ಸ್ಟ್ ನೀವೇ ಬರಬೇಕೀಗ. ಒಂದು ನಾವು ಬರ್ತೀನಲ್ವಾ, ಮುಂದೆ ನೀವು ಮಾಡ್ಬೇಕಾಗುತ್ತೆ. ಈಗ ಒಂದು ಕಾರ್ಬನ್ ಇರೋದು ಮೀಥೇನ್ ಅಂತ ಗೊತ್ತಾಯ್ತು. ಅದೇ ರೀತಿ 2 ಕಾರ್ಬನ್ ಇರುವಂತಹ ಇಲ್ಲಿ ಬರ್ಕೊಡ್ರಿ. ಆ ಆಲ್ಕೇನ್ ಇಟ್ಟ ಅಂದ್ರೆ ಏನಪ್ಪ ಅಂದ್ರೆ 2 ಅಂತ ಅರ್ಥ. ಕೊನೆಯದಾಗಿ ಏನು ಉಚ್ಚಾರಣೆ ಬಂದ್ರೆ 2 ಆಲ್ಕೇನಿನ ಹೆಸರಿನಪ್ಪ 2 ಕಾರ್ಬನ್ ಹೊಂದಿರೋದು ಅಂದ್ರೆ ಈಥೇನ್ ಅಂತ. ಇಷ್ಟೆಲ್ಲ ಬಳಸ್ಬಿಡ್ತೀನಿ, ಕಮ್ಮಿನ ಹಾಕೋಣ. 2 ಕಾರ್ಬನ್ ಹೊಂದಿರುವ ಆಲ್ಕೇನ್ ಹೆಸರು ಈಥೇನ್ ಅಂತ. ನೀವು ಆಗಲೇ ಈಗ ಸಾಮಾನ್ಯ ಸೂತ್ರವನ್ನ ಕಲಿಸಿದ್ರಪ್ಪ. ಇಲ್ಲಿ CnH2n. ಇಲ್ಲಿ N ಜಾಗದಲ್ಲಿ 2 ಹಾಕ್ಬಿಟ್ಟು ಅದ್ರ ಅಣುಸೂತ್ರ ಏನಾಗುತ್ತೆ ಲೆಕ್ಕ ಮಾಡ್ಬೇಕು. ಹೇಳ್ರಿ, ಮಾಡಿ ಹೇಳ್ರಿ, ಮಾಡಿ ಹೇಳ್ರಿ. ಬಂತ ಮಾಡಿದೆ ಎಷ್ಟು ಬಂತಪ್ಪ? C2H6 ಯಾಕೆ ಬಂತಲ್ಲಿ? ಹೆಂಗ್ ಬಂತು? N ಜಾಗ ಏನ್ ಹಾಕಿದ್ರಿ? ಇದೇನ್ ಮಾಡಿದ್ರಿ? 2 ಹಾಕಿದ್ರಲ್ವಾ? 2 4ಕ್ಕೆ ಎಷ್ಟು ಸೇರಿಸಿದ್ರಿ? ಮತ್ತೆ ಎಷ್ಟಾಯ್ತು? 6. ವೆರಿ ಗುಡ್. ಹಾಗಾದ್ರೆ ಈಥೇನ್ ಅಣುಸೂತ್ರ ಏನಮ್ಮ ಸಂಗೀತ? ಎಷ್ಟು ಬಂತ? C2H6. ಬರ್ಕೊಳ್ಳಿ. ಮೀಥೇನ್ ಅಲ್ಲಿ 1 ಕಾರ್ಬನ್ ಇತ್ತು. ಈಗ ಈಥೇನ್ ಅಲ್ಲಿ ಎಷ್ಟು ಕಾರ್ಬನ್ ಇದೆ ಲಾವಣ್ಯ? 2 ಕಾರ್ಬನ್ ಇದೆ. ಹಾಗಾಗಿ ಏನ್ ಬರೀಬೇಕು? ಸೇಮ್ ಆಗಲೇ ಬಂದಿದ್ರಲ್ಲ ಅದೇ ರೀತಿನೇ ಬರೀಬೇಕು. ಬಂಧ ವಿನ್ಯಾಸವನ್ನ ಬರೀತೀರಾ? ಬರ್ಕೊಡ್ತೀನಿ, ಟ್ರೈ ಮಾಡಿ. ಹಾಗೆ ಎಲ್ಲೆಲ್ಲಿ ಬಂಧ ಬರ್ತಿರೋ ಅಲ್ಲಾಗೆ ಒಂದು ಎಲೆಕ್ಟ್ರಾನ್, ಒಂದು ಜೊತೆ ಎಲೆಕ್ಟ್ರಾನ್ಗಳನ್ನು ಕೂಡ ಬರೀಬೇಕು. ಚುಕ್ಕಿ ಎಲೆಕ್ಟ್ರಾನ್ ರಚನೆ ಕೂಡ ಬರೀಬೇಕು. ತೋರಿಸ್ತೀನಿ ಮೇಡಮ್. ಯಾರು ಆಗಿದ್ದು ತೋರಿಸಿ. ವೆರಿ ಗುಡ್. ಜಲಗಿ ಬರೀತೇನೆ ನೋಡಿ.
ಚುಕ್ಕಿ ಎಲೆಕ್ಟ್ರಾನ್ ರಚನೆ ಯಾರು ಬರ್ತಿದ್ದಾರೆ ಬರೀ ಚುಕ್ಕಿ ಎಲೆಕ್ಟ್ರಾನ್ ಎಲ್ಲ ಬರೀ ಎಲ್ಲೆಲ್ಲಿ ಬಂದವು ಕರೆಕ್ಟ್. 2 ಕಾರ್ಬನ್ ಬರೀಬೇಕು. ಚುಕ್ಕಿ ಬರ್ತಾರಮ್ಮ ಒಂದು ಜೊತೆ ಬರೀಬೇಕು. ಇದು ಮಧ್ಯ ಒಂದು ಬರೀಬೇಕು. ಮಧ್ಯ ಒಂದು ಜೊತೆ ಇಲ್ಲದೊಂದು ಸೇರಿ ಹಾಕು ಚುಕ್ಕಿ ಬರ್ದಿರ ಸರಿಗೆ. ವೆರಿ ಗುಡ್. ಎಷ್ಟು ಸಾವಿರ ಬಂದಾಗಿದಾವಮ್ಮ ಅದರಲ್ಲಿ ಈ ಟೆನ್ನಲ್ಲಿ ಹೇಳಿ ಸರ್ ಡೈಲಾಗ್ಸ್ ಎಷ್ಟಿದ್ದಾವೆ ಕೌಂಟ್ ಮಾಡೋದನ್ನ ಹೇಳಿ ಸ್ವಲ್ಪ ಹೇಳಿ ಒಂದು ಇದು ಒಂದು ಒಂದೇ ಐದು 6 ಒಟ್ಟು ಎಷ್ಟಿದೆ ಅಮ್ಮ 7 ಬಂಧಗಳನ್ನ ಹೊಂದಿದೆ. ಇದನ್ನು ಕೂಡ ಕೇಳ್ತಾರೆ ಎಕ್ಸಾಮ್ ನಿಮಗೆ. ನೆಕ್ಸ್ಟ್ ಈಗ ಅದೇ ರೀತಿ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಬಂದಿರೋ ಗಂಟೆ ಬಂದಿದ್ದು ಯಾರು ದೊಯ್ಯಕಾರು ಬರೀಲ್ಲ ತೋರಿಸಿ ಮತ್ತೆ ಯಾರು ಬರ್ತೀರ ಪಕ್ಕ ಬರೀಮ್ಮ ಜಾಗ ಯಾರೇ ಬರ್ತಿಲ್ಲ ಬರ್ತಾರೆ. ಎಲೆಕ್ಟ್ರಾನ್ ಚುಕ್ಕಿ ರಚನೆ ಬಂದಿದೆ ಇನ್ನೊಂದು ಬಂದಿಲ್ಲ ಬರೀ ಎಲ್ಲೆಲ್ಲ ಒಂದೊಂದು ಬಂಧ ಉಂಟಾಗಿದೆ ಅಲ್ಲಿ ಎಷ್ಟಿರ್ತದೆ ಬರೀ ಬರ್ದೆ ನೋಡಿ ಪೂಜಾ ಕಟ್ ಬರ್ದೆ ಕೊಡಿ ಬರೀ ಬನ್ನಿ ಸಿದ್ಧಾಸ್ ಎರಡು ಕಾರ್ಬನ್ ನಡುವೆ ನೋಡೋಣ ಏನು ತಪ್ಪು ಮಾಡಿದ್ರೆ ಕಟ್ ಮಾಡಿದ್ರೆ ಚೆಕ್ ಮಾಡೋಣ. ಬರ್ದ್ರ ಮತ್ತೆ ಯಾರು ಬರ್ತೀರಿ ಮತ್ತೆ ಚಂದ್ರಶ್ರೀ ಚುಕ್ಕಿ ಬರ್ತೀರಿಯಾ ಕರೆಕ್ಟ್ ಇದೆಯಾ ಬರ್ದಿರೋದು ತಪ್ಪಿದೆಯಾ ಬಾ ಏನು ತಪ್ಪು ಮಾಡಿದ್ರೆ ಸರಿ ಮಾಡಿ ನೀನು ಕಟ್ ಬರ್ತಿದ್ದೆಲ್ಲ ಬಾ ಏನು ತಪ್ಪಾಗಿದೆ ಯಾರು ಅಲ್ಲ ಚುಕ್ಕಿ ಎಲೆಕ್ಟ್ರಾನ್ ತೋರಿಸಿರಲ್ಲ ಅವಳು. ಈ ಕಾರ್ಬನ್ ಒಂದು ಎಲೆಕ್ಟ್ರಾನ್ ಒಂದು ಬರೀ ಚುಕ್ಕಿ ಬರೀ ಇದೊಂದು ಚುಕ್ಕಿ ಹಾಕಿ ಮಾಡಿ ಹಾಂ ಕರೆಕ್ಟ್. ಪ್ರತಿಯೊಂದು ಕಾರ್ಬನ್ ಸುತ್ತ ಹಾಕ್ಬೇಕಮ್ಮ ಮತ್ತೆ ಚುಕ್ಕಿ ಇಡ್ಬೇಕಿಲ್ಲಿ ಇಲ್ಲಿ ಬಂದು ಚುಕ್ಕಿ ನೋಡಿ ಸರಿ ಮಾಡಿದ್ರೆ ನೀವು ಮಾಡಿದ್ರಿ 2 ಕಡೆ ಬರ್ತದೆ ಎಣ್ಣಾಕ್ಷಿ ಹಾಕೋದು. ಮೀಥೇನ್ ಎಲೆಕ್ಟ್ರಾನ್ ಚುಕ್ಕಿ ಬರ್ದಿರ್ತಿದೆ ಅಲ್ವಾ ಈ ರೌಂಡ್ ಸರ್ಕಲ್ ಇರೋದು ಯಾವ್ದು ಕಾರ್ಬನ್ ಇದು 4 ಹೈಡ್ರೋಜನ್ ಚಿಕ್ಕದಾಗ ಬರ್ದಿರೋ ಎಂತ ಪರಮಾಣು ಹೈಡ್ರೋಜನ್ ಪರಮಾಣು ಒಂದು ಜೊತೆ ವೇಲೆನ್ಸ್ ಎಲೆಕ್ಟ್ರಾನ್ ಹಂಚಿಕೆ 8 ಎಲೆಕ್ಟ್ರಾನ್ ಸಿಕ್ಕಿದೆ ನೋಡಿ. ಇಲ್ಲಿ ಆಗ ಏನು ಮಾಡಿದ್ರೆ ನೀನು ಒಂದೇ 2 ಕಾರ್ಬನ್ ಸೇರಿ ಒಂದು ಸರ್ಕಲ್ ಹಾಕಿದ್ರಲ್ವಾ ಅದು ಸರಿ ಮಾಡ್ಕೋಬೇಕು. ನೋಡಿ ಪ್ರತಿಯೊಂದು ಹೈಡ್ರೋಜನ್ ಕಾರ್ಬನ್ ನಡುವೆ ಒಂದು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಇದೆ. ಹಾಗೆ ಮಧ್ಯದಲ್ಲಿ ಎಷ್ಟು ಬರ್ತಿಲ್ಲಿ 2 ಎಲೆಕ್ಟ್ರಾನ್ಗಳ ಬರುತ್ತೆ. ಇದು ಮೀಥೇನ್ ಎಲೆಕ್ಟ್ರಾನ್ ಚುಕ್ಕಿ ರಚನೆ ತೋರಿಸುವಂತ ಚಿತ್ರ. ಎಕ್ಸಾಮಿಗೆ ಕೇಳ್ತಾರೆ ನಿಮಗೆ ಈಥೇನ್ ಮತ್ತು ಮೀಥೇನ್ ಇದು ಕೂಡ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರೀಬೇಕು ನೋಡಿ. 2 ಎಕ್ಸಾಂಪಲ್ ಬರ್ಸಿದ್ವಿ ಮುಂದೆ ನೀವು ಬರೆಯೋದು ಎಲ್ಲದಕ್ಕೂ ಕೂಡ ಗೊತ್ತಾಯ್ತಲ್ಲ. ಎಲ್ಲರೂ ಹೇಗೆ ಬಂದಿದೆಯಲ್ಲ ಎಷ್ಟು ಜೊತೆ ಎಲೆಕ್ಟ್ರಾನ್ ಬರೀಬೇಕು ಒಂದು ಜೊತೆ. ಹಾಗಾದ್ರೆ 3ನೇದು 3 ಕಾರ್ಬನ್ ಹೊಂದಿರುವಂತಹ ಈಗ ಅದೇ ರೀತಿಯಾಗಿ ಈಥೇನಿನ ರಚನಾ ವಿನ್ಯಾಸವನ್ನ ಬಂಧಗಳನ್ನ ಮಾಡಬೇಕಿಲ್ಲ. ಎಷ್ಟು ಕಾರ್ಬನ್ ತೆಗೆದುಕೊಳ್ತೀರಾ 2 ಕಾರ್ಬನ್ ತೆಗೆದುಕೊಂಡು ಬೇಗ ಮಾಡಿ ಹೈಡ್ರೋಜನ್ ಜೋಡಿಸಿ. ಹಾಗೆ ಈಗಂದ್ರೆ 3 ಮಾಡ್ಬೇಕು. ಈಗ 3 ಕಾರ್ಬನ್ ಹೊಂದಿರುವಂತಹ ಯಾವುದು ಆಲ್ಕೇನ್ ಹೆಸರು ಏನಂತ ಅಂದ್ರೆ ಪ್ರೋಪ್ ಅಂದ್ರೆ 3 ಅಂತ ಏನು ಪ್ರೋಪೇನ್ ಅಂತ
ಮೂರನೇ ಆಲ್ಕೇನ್ ಹೆಸರೇನು? ಪ್ರೋಪೇನ್. ಹಾಗಾದ್ರೆ 3 ಕಾರ್ಬನ್ ನೋಡ್ರಿ, ಈ ಜಾಗದಲ್ಲಿ 3 ಹಾಕಿದ್ರೆ ಅದರ ಅಣುಸೂತ್ರ ಏನಾಗುತ್ತೆ ಅಂತ ಯೋಚನೆ ಮಾಡಿ ಬೇಗ ಹೇಳ್ಬೇಕು. ಲೆಕ್ಕಾಚಾರ ಮಾಡಿ ಹೇಳ್ರಿ. 3 ಬರುತ್ತೆ, C3 ಬರುತ್ತೆ. C3H8. ಹೆಂಗ್ ಬಂದ 8? 3 ಎರಡನೇ 6 ಎಷ್ಟು ಕೊಡ್ದೆ? 2. ವೆರಿ ಗುಡ್. C3H8 ಪ್ರೋಪೇನ್ ಅಣುಸೂತ್ರ. ಹಾಗಾದ್ರೆ ಅದರ ಏನ್ ಬರಿಬೇಕು ನೀವು? ರಚನಾ ಸೂತ್ರ ಬೇಗ ಬರ್ತೋಸ್ರಿ. ವೆರಿ ಗುಡ್. Please barte. ಸೊ ಬರೀ ಬೋರ್ಡ್ ಬರೀ ಅದು ಅಳಿಸ್ಬಿಡು. ನೆಕ್ಸ್ಟ್ ಎಂದಲೇ ಮಾಡಿ ಜಾಗ ನೋಡಿ. ಇದು ಆಗ್ಲೇ ಹಿಂದೇನ್ ಮಾಡಿದ್ರಲ್ಲಮ್ಮ, ಅದರಲ್ಲೇ ಬಂದ ವಿನ್ಯಾಸವನ್ನ ತೋರಿಸ್ತಾ ಇದ್ದೇನೆ. 2 ಕಾರ್ಬನ್ ಹೊಂದಿರುವಂತ ಯಾವ್ದು ಆಲ್ಕೇನ್. ಈಗೇನಿನ ರಚನಾ ವಿನ್ಯಾಸ ಹೆಂಗಾಗುತ್ತೆ ಅಂತ ಜೋಡಿಸಿದಾರೆ ಅವರು. ನೋಡಿದ್ರಲ್ಲ, ನೆಕ್ಸ್ಟ್ ಇಲ್ಲೇ ಮಾಡ್ಬಿಡಿ. 3 ಕಾರ್ಬನ್ ಇದ್ದಾಗ ಬಂದ್ ಮಾಡಿ. ಯಾರು ಮಾಡ್ತೀನಿ? ಎಷ್ಟು 4 ಜನ ಮಾಡ್ತಾರೆ ಜಾಗ ಅಲ್ಲ, ಮಾಡ್ತಾರೆ. ಮದ್ದೆ ಮಾಡ್ಬಿಡೋಣ ಅಲ್ಲಿ ತಗೊಂಡು ಎಲ್ಲರೂ ಮಾಡ್ತಲ್ಲ. ಬರ್ದಿದ್ದೀರಾ ನೀವೆಲ್ಲ? ಕರೆಕ್ಟಾಗಿದೆಯಾ? ಬರ್ದಿರೋದು 3 ಕಾರ್ಬನ್ ಬರ್ದಿದ್ದಾರೆ. ಕಾರ್ಬನ್ ಸುತ್ತ 4 ಕೋಲೆಂಟ್ ಬಂಧಗಳಿರ್ಬೇಕಾದ್ರೆ ಸಾವಯವ ಬಂಧಗಳು ಅಂತ ಇದಕ್ಕೆ. ಹಾಗೆ ನೀವು ಮನೆಯಲ್ಲಿ ಚಿಕ್ಕಿ ಎಲೆಕ್ಟ್ರಾನ್ ರಚನೆನ ಬರೀರಿ. ಅರ್ಥ ಆಯ್ತಾ? ನಾಳೆ ತೋರಿಸ್ತೀನಿ ಬರ್ದಿರಿ. C3H8 3 ಕಾರ್ಬನ್ ಹೊಂದಿರುವ ಆಲ್ಕೇನಿನ ಹೆಸರೇನಮ್ಮ? ಪೂರ್ಣಿಮ? ಪ್ರೋಪೇನ್. ವೆರಿ ಗುಡ್. ಅದರ ಅಣುಸೂತ್ರ ಏನಮ್ಮ ದೀಕ್ಷಾ? C3H8. ಇದು ಪರ್ಯಾಪ್ತನ ಅಪರ್ಯಾಪ್ತ? ಎಲ್ಲ ಕಡೆ ಯಾವ ಬಂಧ ಹೊಂದಿದ್ದಾವೆ? ಏಕಬಂಧ. ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧವನ್ನು ಹೊಂದಿದ್ರೆ ಅದನ್ನ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರಿತೀವಿ. ಗುಡ್. ಹಾಗೇನೆ ಅವರು ನೆಕ್ಸ್ಟ್ 4ನೇದಕ್ಕೆ ಹೋಗೋಣಂತೆ. 4 ತೋರಿಸಿದ್ರಿ, ಉಳಿದು ನೀವು ಮನೇಲಿ ಮಾಡ್ಕೊಬಾರದು. ಹಾಗೇನೆ ಈಗ ಅವರು 3 ಕಾರ್ಬನ್ ಅನ್ನು ಹೊಂದಿರುವಂತಹ ಯಾವುದದು ಪ್ರೋಪೇನ್ನ ರಚನಾ ಬಂಧ ವಿನ್ಯಾಸವನ್ನೇ ತೋರಿಸ್ತೇವೆ. ಬೇಗ ಮಾಡಿ ಆಯ್ತಾ? ಕೊಡು. ಬ್ಯೂಟೇನ್ ಹಂಗೆ ಇರಲಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿದ್ರೆ ಆಯ್ತಲ್ಲ, ಚೇಂಜ್ ಮಾಡಿಬಿಡಿ. ಸರಿ ಸರ್. ಈಗ ನೋಡ್ರಿ, ಯಾವ್ದು ರಚಿಸಿರೋದಮ್ಮ ನೀವು? ನೋಡೋಣ ನೋಡಿ, ನೋಡ್ತಾ ಇದ್ರಿ ಎಲ್ಲರನ್ನ. ಈ ಥರ ನೆನ್ಪಿಟ್ಕೊಳ್ಬೇಕು. ಎಕ್ಸಾಮಲ್ಲಿ ನೋಡಿ ಯಾವ್ದು ಎಷ್ಟು ಕಾರ್ಬನ್ ಇದೆ, 3 ಕಾರ್ಬನ್ ಇದ್ರೆ ಯಾವುದು, ಅದು ಆಲ್ಕೇನ್ ಯಾವ್ದು ಹೆಸರು, ಪ್ರೋಪೇನ್ ಇದ್ರೆ ಯಾವ ರೀತಿ ರಚನಾ ವಿನ್ಯಾಸವನ್ನ ಮಾಡ್ತೀವಿ. ಸೊ ಹಾಗಾಗಿ ಈಗ ನಾವು ಎಷ್ಟು ತಗೊಂಡ್ರೆ 4ನೇದು ಸಾರ. 4 ಕಾರ್ಬನ್ ಹೊಂದಿರುವಂತಹ ಆಲ್ಕೇನಿನ ಹೆಸರು ನೋಡಿ. ಬ್ಯೂಟಾನ್ 4 ಅಂತಾರೆ. ಹಾಗೆ ಏನೇನು ಉಚ್ಚಾರಣೆ ಬಂತು? ಬ್ಯೂಟೇನ್ ಅಂತ. 4 ಕಾರ್ಬನ್ ಹೊಂದಿರುವಂತಹ ಆಲ್ಕೇನಿನ ಹೆಸರು ಬ್ಯೂಟೇನ್. ಯಾರು ಒಬ್ರು ಹೇಳಿ ಬೇಗ ನೋಡೋಣ. ಅಣುಸೂತ್ರ ಏನಾಗ್ಬೋದು? 4 ಹೇಳಬಾರ್ದು. C4 ಹೆಂಗ್ ಮಾಡಿದೆ? ನಾವು ಹೇಳಮ್ಮ, ಎದ್ದಿದ್ಕೊಂಡು ಹೇಳಮ್ಮ. ಎಂಜಾಗಲ್ಲಿ ಎಷ್ಟಾಗ್ತದೆ? 4 8ಗೆ ಎಷ್ಟು ಕೊಡಿದೆ? ಎಷ್ಟಾಯ್ತು? 10 ಆಯ್ತು. C4H10 ಬರಬೇಕು. ಯಾವ ಬರೀತಾರೆ ಬೋರ್ಡ್ ಬಂದು ಮಂಜಲ್ ಕೆಳಗೆ ಹೋಗಿ ಸಂಪಾದಿಕ ಕೆಳಗೆ ಜೋಡಿಸ್ತಾ ಇರೋ ಯಾರು ಬ್ಯೂಟೇನ್ ಬರೀ. ಎಕ್ಸಾಮಲ್ಲಿ ಬರುತ್ತೆ 4 ಕಾರ್ಬನ್ ಇರುವ ಆಲ್ಕೇನ್ ಹೆಸರೇನು, ಅಣುಸೂತ್ರ ಬರೀರಿ, ರಚನಾ ವಿನ್ಯಾಸ ಬರೀರಿ. ಮೊದಲ 10 ಆಲ್ಕೇನಿನ ರಚನಾ ವಿನ್ಯಾಸವನ್ನು ಕಲ್ತಿರ್ಬೇಕು. ಗೊತ್ತಾಯ್ತಲ್ಲ? ವೆರಿ ಗುಡ್. ಅಲ್ಲಿ ಬಂಧ ಹಾಕೋದನ್ನ ಮರಿಬಾರ್ದು. ಮೊದಲೇ ಬಂಧ ಹಾಕೊಂಡು ಸಿ ಮತ್ತು ಸಿ ನಡುವೆ ಬಂಧ ಬಿಟ್ಟಿದ್ಯಾ? ಬಂಧ ಬಂಧ ಬನ್ನಿ ಕಟ್ಟಿದ್ಯಾ? ಸಾಕ್ರಿ ಮಾಡೋದಕ್ಕೆ ಬರೋದಕ್ಕೆ ಇಲ್ಲಿ ಕೂಡ ಜೋಡಿಸಿದ್ರೆ ಸರಿಯಾಗಿ ಆಯ್ತು. ನಮ್ಗೆ ಜೋಡಿಸಿದ್ದು ಉಳಿದು ತೆಗಿ ಆ ಕಡೆ.
ಬೇರೆ ಹೆಚ್ಚು ಇಲ್ಲಿ ಬಾ ಎದ್ದಿಸ್ಬೇಡಿ ಕಾಣಿಸ್ತೀನಿ ಹತ್ರ ನೋಡಿ ಸಂಧ್ಯಾ ನೋಡಲಿ ಕಾಣಿಸ್ತಿದೆ ಎಲ್ಲಾರ್ದು ಇದು ಜೋಡಿಸಿರೋದು ಯಾವ ಜೋಡಿಸಿರೋ ರಚನಾ ವಿನ್ಯಾಸವನ್ನ ಯಾವ್ದು ಜೋಡಿಸಿದಾರೆ ಜೋಡಿಸಿದ್ದಾರೆ ಅಲ್ವಾ ಅದು ಕೂಡ ಎಲ್ಲ ಏಕಬಂಧವನ್ನ ಹೊಂದಿರೋದ್ರಿಂದ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಕೂತ್ಕೊಂಡು ನೋಡಿ ಮಕ್ಕಳೇ ಈ ರೀತಿಯಾಗಿ ನಿಮಗೆ ಮೊದಲ 4 ಆಲ್ಕೀನ್ಗಳ ರಚನಾ ವಿನ್ಯಾಸವನ್ನ ತೋರಿಸಿದ್ದೀನಿ ನಿಮಗೆ ಈಗ ಉಳಿದಿರೋದ್ರೆ ಕೆಲವು ಹೋಮ್ವರ್ಕ್ ಕೊಡ್ತೀನಿ ಒಂದು ಮನೆ ಮಾಡ್ಕೊಂಡ್ಬರ್ಬೇಕು ಅರ್ಥ ಆಯ್ತಾ ಬರ್ಬೇಡಿ 5 ಕಾರ್ಬನ್ ಇರುವಂತಹ ಆಲ್ಕೀನ್ ಹೆಸರು ಏನಪ್ಪಾ ಅಂತಂದ್ರೆ ಪೆಂಟೇನ್ ಅಂತ ಕರೀತಾರೆ ಪೆಂಟೇನ್ ಪೆಂಟ ಅಂತ 5 ಅಂತ ಗೊತ್ತಾಯ್ತಲ್ಲ ಅದ್ರ ನೀವೇ ಬಿಟ್ಕೋಬೇಕು ಅಡು ಸೂತ್ರವನ್ನ ಕಂಡುಹಿಡಿದು ಅದ್ರ ರಚನಾ ವಿನ್ಯಾಸವನ್ನ ಬರ್ಕೊಂಡು ಬರ್ಬೇಕು ನಾಳೆ ಹಾಗೇನೆ 6 ಕಾರ್ಬನ್ ಇದೆ ಹೆಕ್ಸಾ ಅಂತ ಕರಿತೀವಿ ಷಡ್ಭುಜಾಕೃತಿ ಕರಿತೀವಿ ಅಲ್ವಾ ಬೆಳೆದಿರೋ ಬರುತ್ತೆ ಷಟ್ಕೋನ ಷಡ್ಭುಜಾಕೃತಿ ಹೆಕ್ಸಾನೇನು 6 ಅಂತ ಆದ್ದರಿಂದ 6 ಕಾರ್ಬನ್ ಇರುವಂತಹ ಆಲ್ಕೀನಿನ ಹೆಸರು ಹೆಕ್ಸೇನ್ ಅದೊಂದು ಬರ್ಕೊಂಬರಿ 8 ಕೊಡ್ತೀನಿ 7 ಕಾರ್ಬನ್ ಇರೋದಕ್ಕೆ ಹೆಪ್ಟೇನ್ ಅಂತ ಕರೀತಾರೆ ಹೆಪ್ಟೇನ್ ಹಾಗೇನೆ 8 ಕಾರ್ಬನ್ ಇರುವಂತಹ ಆಲ್ಕೀನಿನ ಹೆಸರು ಆಕ್ಟೇನ್ ಆಕ್ಟೋಪಸ್ ಅಂತ ಕೇಳಿದ್ರಲ್ಲ ಆಕ್ಟ್ ಅಂದ್ರೆ 8 ಅಂತ ಇದು ರಚನೆ ನಾನು 10 ಕೊಟ್ಟಿರ್ತೀನಿ ನಾನೇನಂದ್ರೆ 9ನೇದು 9 ಕಾರ್ಬನ್ ಬರ್ಬಿಟ್ಟು ಏನ್ ಮಾಡ್ಬೇಕು ನೀವು ಏಕಬಂಧವನ್ನು ಬರೀಬೇಕು ಹಾಗೆ 10 ಲಾಸ್ಟ್ ಡೆಕ ಅಂದ್ರೆ 10 ಏನು ಮುಂಚೆ ಬಂದ್ರೆ ಏನಾಗುತ್ತೆ ಡೆಕೆ ನೋಡಿ ಎಷ್ಟೀಗ 6 ಆಲ್ಕೇನ್ಗಳ ಹೆಸರನ್ನು ಕೊಟ್ಟಿದ್ದೀನಿ 4 ಮಾಡಿಸಿದೀವಲ್ಲಪ್ಪ ಅದೇ ತರ ನೀವು ಏನ್ ಮಾಡ್ಕೊಂಡು ಬರ್ಬೇಕು ಅವಳ ಅಣುಸೂತ್ರವನ್ನ ಈ ಲೆಕ್ಕಾಚಾರ ಮಾಡಿಬಿಟ್ಟು ನಿಮಗೆ ರಚನಾ ವಿನ್ಯಾಸನ ಬರ್ಕೊಂಡು ಬರ್ಬೇಕು ನಾಳೆ ಗೊತ್ತಾಯ್ತಲ್ವಾ ಈಗ ನೋಡೋಣ ಅಷ್ಟೇ ನೆನಪಿಕೊಂಡು ಅಂತ ಹೇಳ್ತೀನಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂದ್ರೆ ಏನು ಶಶಿಕಲಾ ಕಾರ್ಬನ್ ಕಾರ್ಬನ್ ನಡುವೆ ಯಾವ ಬಂಧ ಇದೆ ಸೆಂಟೆನ್ಸ್ ಮಾಡಿರಮ್ಮ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿದ್ದರೆ ಅಂತಹ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಕಾರ್ಬನ್ ನಡುವೆ ಏಕಬಂಧವನ್ನು ಹೊಂದಿದ್ದರೆ ಎಷ್ಟು ಕಾರ್ಬನ್ ನಡುವೆ 2 ಅನುಕ್ರಮ ಕಾರ್ಬನ್ ನಡುವೆ ಏಕಬಂಧವನ್ನು ಹೊಂದಿದ್ದರೆ ಅದನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದು ಕರೆಯುತ್ತಾರೆ ಅಲ್ವಾ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಉದಾಹರಣೆ ಯಾವುದು ಅಂತ ಹೇಳಿದ್ವಮ್ಮ ಸರ್ ಕರೆಕ್ಟ್ ಆಲ್ಕೇನ್ಗಳೆಲ್ಲವೂ ಕೂಡ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಇವುಗಳಿಗೆ ಅನುರೂಪ ಶ್ರೇಣಿ ಅಂತ ಕೂಡ ಕರಿತೀವಿ ಯಾವುದೇ 2 ಕಾರ್ಬನ್ ಇವುಗಳ ವ್ಯತ್ಯಾಸ ತೆಗೆದುಕೊಂಡ್ರೆ CH2 ಆಗಿರುತ್ತೆ ನೆಕ್ಸ್ಟ್ ಮುಂದೆ ಹೇಳೋದು ಅರ್ಥ ಆಯ್ತಾ ನೀವು ರಚನಾ ಸೂತ್ರವನ್ನು ಕಲ್ತ್ಕೊಳ್ಳಿ ಮೊದಲ ಆಲ್ಕೇನ್ಗಳಂದೇನು ಪರ್ಯಾಪ್ತ ಅದರಲ್ಲಿ 4 ಕಲ್ತಿದ್ದಾರೋ ನೀವೀಗ ಅದೇ ಉಚ್ಚಾರಣೆ ಕೊನೆಯದಾಗಿ ಏನಂತ ಬರುತ್ತೆ ಅಣುಸೂತ್ರನ ಸಾಮಾನ್ಯ ಸೂತ್ರ ಆಲ್ಕೇನ್ಗಳ ಸಾಮಾನ್ಯ ಸೂತ್ರ ಯಾರು ಹೇಳ್ತೀರಾ ಕೊಡಿ ಮೇಡಮ್ ವೆರಿ ಗುಡ್ CnH2n+2 ಈಗ ಇದನ್ನ ಹೆಸರು ಕೇಳ್ತೀನಿ ಬೇಗ ಹೇಳ್ಬೇಕು 2 ಕಾರ್ಬನ್ ಹೊಂದಿರುವ ಆಲ್ಕೀನಿನ ಹೆಸರೇನು 2 ಕಾರ್ಬನ್ ಹೊಂದಿರೋದಕ್ಕೆ ಹೇಳ್ತಾರೆ 1 ಕಾರ್ಬನ್ ಹೊಂದಿರುವ ಆಲ್ಕೀನಿನ ಹೆಸರು ಮೀಥೇನ್ ವೆರಿ ಗುಡ್ ಮೀಥೇನ್ ಸೃಷ್ಟಿಯಮ್ಮ 3 ಕಾರ್ಬನ್ ಹೊಂದಿರುವ ಆಲ್ಕೀನಿನ ಹೆಸರೇನು 3 ಯಾವ್ದು ಪ್ರೋಪೇನ್ ಹಾಗೆ ದಿವ್ಯಾ 4 ಕಾರ್ಬನ್ ಹೊಂದಿರುವಂತಹ ಆಲ್ಕೇನಿನ ಹೆಸರೇನು ಕರೆಕ್ಟ್ ವೆರಿ ಗುಡ್ ಬ್ಯೂಟೇನ್ 5 ಕಾರ್ಬನ್ ಇದ್ರೆ 6 ಇದ್ರೆ 8 ಇದ್ರೆ ಆಕ್ಟೇನ್ 10 ಇದ್ರೆ ಗೊತ್ತಾಯ್ತಲ್ಲ ಹೀಗೆ ನೀವು ರಚನಾ ಸೂತ್ರಗಳನ್ನ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ಗೊತ್ತಾಯ್ತಲ್ಲ ಧನ್ಯವಾದಗಳು ಬೆಂಜಿನ್ ರಚನಾ ಸೂತ್ರವನ್ನು ರಚಿಸಿದ್ದೇವೆ ಬೆಂಜಿನ್ ರಚನಾ ಸೂತ್ರದಲ್ಲಿ 6 ಕಾರ್ಬನ್ 6 ಹೈಡ್ರೋಜನ್ಗಳಿವೆ ಬೆಂಜಿನ್ನ ಅಣುಸೂತ್ರ C6H6 ಬೆಂಜಿನ್ನಲ್ಲಿ 6 ಕಾರ್ಬನ್ 6 ಹೈಡ್ರೋಜನ್ಗಳಿವೆ ಬೆಂಜಿನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಬೆಂಜಿನ್ ರಚನಾ ಉಂಗುರಾಕೃತಿಯಲ್ಲಿದೆ ನಾವು ಸೈಕ್ಲೋಹೆಕ್ಸೇನ್ನ ರಚನಾ ಸೂತ್ರವನ್ನು ರಚಿಸಿದ್ದೇವೆ ಸೈಕ್ಲೋಹೆಕ್ಸೇನ್ನಲ್ಲಿ 6 ಕಾರ್ಬನ್ ಮತ್ತು 12
ಹೈಡ್ರೋಜನ್ಗಳಿವೆ. ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ CxH12. ಇದರಲ್ಲಿ 6 ಕಾರ್ಬನ್. ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ C6 ಮತ್ತು H12. ಇದು ಏಕಬಂಧ ಹೊಂದಿರುವುದರಿಂದ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದ್ದು ಉಂಗುರಾಕೃತಿಯ ಸರಪಳಿ ರಚನೆಯನ್ನು ಹೊಂದಿದೆ. ನಾವು ಮೀಥೇನ್ ರಚನಾ ಸೂತ್ರವನ್ನು ರಚಿಸಿದ್ದೇವೆ. ಇದರ ಅಣುಸೂತ್ರ CH4. ಇದು ತುಂಬಾ ಸರಳವಾದ ಹೈಡ್ರೋಕಾರ್ಬನ್ ಅನ್ನು ಹೊಂದಿದೆ. ಒಂದು ಕಾರ್ಬನ್ 4 ಹೈಡ್ರೋಜನ್ ಅನ್ನು ಹೊಂದಿದೆ. ಇದು ಏಕಬಂಧ ಹೊಂದಿರುವುದರಿಂದ ಇದು ಪರ್ಯಾಪ್ತವಾಗಿದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ನಾವು ಈಥೇನ್ನ ರಚನಾ ಸೂತ್ರವನ್ನು ರಚಿಸಿದ್ದೇವೆ. ಈಥೇನ್ನ ಅಣುಸೂತ್ರ C2H2. ಇದು ಎರಡು ಕಾರ್ಬನ್ಗಳ ನಡುವೆ ತ್ರಿಬಂಧವನ್ನು ಹೊಂದಿರುವುದರಿಂದ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ಇದು 2 ಕಾರ್ಬನ್ 2 ಹೈಡ್ರೋಜನ್ ಹೊಂದಿದೆ. ನಾವು ಈಥೇನ್ನ ರಚನಾ ಸೂತ್ರವನ್ನು ರಚಿಸಿದ್ದೇವೆ. ಈಥೇನ್ನ ಅಣುಸೂತ್ರ C2H4. ಇದರಲ್ಲಿ 4 ಹೈಡ್ರೋಜನ್ ಹಾಗೂ 2 ಕಾರ್ಬನ್ಗಳಿರುತ್ತವೆ. 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಟ್ಟಿರುವುದರಿಂದ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ನಾವು ಪ್ರೋಪೇನ್ ರಚನಾ ಸೂತ್ರವನ್ನು ರಚಿಸಿದ್ದೇವೆ. ಇದರ ಅಣುಸೂತ್ರ C3H6. ಇದು ಕಾರ್ಬನ್ 3 ಹೈಡ್ರೋಜನ್ 6. ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. 2 ಕಾರ್ಬನ್ನುಗಳ ನಡುವೆ ದ್ವಿಬಂಧ ಇರುವುದರಿಂದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. যদি পারে ನಾವೀಗ ಹೈಡ್ರೋಕಾರ್ಬನ್ಗಳ ಬಗ್ಗೆ ಹಾಡಿನ ಮೂಲಕ ಹೇಳುತ್ತಿದ್ದೇವೆ. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಆಲಿಫ್ಯಾಟಿಕ್ ಸೈಕ್ಲಿಕ್ ಎಂಬ 2 ಮುಖ್ಯ ಬಗೆಗಳು. ಆಲಿಫ್ಯಾಟಿಕ್ ಸೈಕ್ಲಿಕ್ ಎಂಬ 2 ಮುಖ್ಯ ಬಗೆಗಳು. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ನಲ್ಲಿ ಮತ್ತೆ 2 ಗುಂಪು. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ನಲ್ಲಿ ಮತ್ತೆ 2 ಗುಂಪು. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಹೊಂದಿದೆ ಪರ್ಯಾಪ್ತ ಆಲ್ಕೇನ್. ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಹೊಂದಿದೆ ಪರ್ಯಾಪ್ತ ಆಲ್ಕೇನ್. CnH2n+2 ಆಲ್ಕೇನ್ನ ಸಾಮಾನ್ಯ ಸೂತ್ರ. CnH2n+2 ಆಲ್ಕೇನ್ನ ಸಾಮಾನ್ಯ ಸೂತ್ರ. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಹೊಂದಿದೆ ಪರ್ಯಾಪ್ತ ಆಲ್ಕೇನ್. ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಹೊಂದಿದೆ ಅಪರ್ಯಾಪ್ತ ಆಲ್ಕೇನ್. CnH2
ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಸುವಾಸನೆಯನ್ನು ಹೊಂದಿರುವ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಸುವಾಸನೆಯನ್ನು ಹೊಂದಿರುವ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಬೆನ್ಸಿನ್ ಟಾಲಿನ್ ನ್ಯಾಫ್ಥಲಿನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಬೆನ್ಸಿನ್ ಟಾಲಿನ್ ನ್ಯಾಫ್ಥಲಿನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ ವರ್ಗೀಕರಣ. ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಹೇಳುವೆ ನಿನ್ನ